ಗುಡ್ ಆಫ್ಟರ್ನೂನ್ ಮಕ್ಕಳೇ. ಇವತ್ತು ನಾನು ಆಮ್ಲ, ಪ್ರತ್ಯಾಮ್ಲ ಹಾಗೂ ಲವಣಗಳ ಬಗ್ಗೆ 1 ಅಂಕದ ಪ್ರಶ್ನೆಗಳನ್ನ ವಿವರಣಾತ್ಮಕವಾಗಿ ಹೇಳಕ್ ಇಷ್ಟಪಡ್ತಿದ್ದೀನಿ. ಆಮ್ಲಗಳು, ಪ್ರತ್ಯಾಮ್ಲಗಳು ಹಾಗೂ ಲವಣಗಳು. MCQ ಕ್ವಶನ್ಸ್ ಅನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಅದರ ಕಾರಣಗಳೇನು, ಹೇಗೆ ಆಮ್ಲ ಅಂದ್ರೆ ಏನು, ಪ್ರತ್ಯಾಮ್ಲ ಅಂದ್ರೇನು, pH ಅಂದ್ರೇನು, ಲವಣಗಳು ಹೇಗೆ ಉತ್ಪತ್ತಿ ಆಗುತ್ತೆ, ಈ ಎಲ್ಲದನ್ನ ನಾನು ಈ ಕ್ಲಾಸಿನಲ್ಲಿ ಹೇಳ್ಕೊಂಡು 1 ಅಂಕದ ಪ್ರಶ್ನೆಗಳು ಯಾವುದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆಯೋ ಅದನ್ನೆಲ್ಲ ನಾನಿವತ್ತು ಡಿಸ್ಕಸ್ ಮಾಡ್ತೀನಿ. 1 ಮಾರ್ಕ್ ಕ್ವಶನ್ MCQs ಅನ್ನ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ನಾವು ಡಿಸ್ಕಸ್ ಮಾಡೋಣ. ಆಮ್ಲ ಅಂದ್ರೆ ಏನು, ಪ್ರತ್ಯಾಮ್ಲ ಅಂದ್ರೆ ಏನು ಅಂದ್ರೆ, ಈಗ ಜನರಲ್ ಆಗಿ ನಾನು ಆಮ್ಲ ಅಂದ್ರೆ ಯಾವುದನ್ನ ಗುರುತಿಸ್ಕೊಳ್ತೀನಿ, ಪ್ರತ್ಯಾಮ್ಲ ಅಂದ್ರೆ ಯಾವುದನ್ನ ಗುರುತಿಸ್ಕೊಳ್ತೀನಿ, ಅದರ ಏನು ಮೂಲ ನಿಯಮಗಳೇನು ಅಂತ ನೋಡೋಣ. ಆಮ್ಲ ಆಗಿರೋದಕ್ಕೆ ಅದಕ್ಕೆ ಯಾವ್ಯಾವ ಗುಣಗಳಿರ್ಬೇಕು ಅನ್ನೋದನ್ನ ನೋಡೋಣ. ಆಮ್ಲ ಆದ್ರೆ ಹುಳಿ ರುಚಿ ಇರ್ಬೇಕು ಅಲ್ವಾ? ಆಮ್ಲ ಆದ್ರೆ ಹುಳಿ ರುಚಿ ಇರ್ಬೇಕು. ಯಾವ್ಯಾವ್ದಕ್ಕೆ ಹುಳಿ ರುಚಿ ಇದೆ? ನಾವು ನೈಸರ್ಗಿಕವಾಗಿ ನೋಡೋದ್ರಲ್ಲಿ ಯಾವ್ಯಾವ್ದು ಹೇಳಿ? ಕಿತ್ಲೆ ಹಣ್ಣಿಗೆ ಹುಳಿ ರುಚಿ ಇದೆ ಅಲ್ವಾ? ಹಂಗೆ ಟೊಮ್ಯಾಟೊಕ್ಕೆ ಹುಳಿ ರುಚಿ ಇದೆ, ಹುಣಸೆ ಹಣ್ಣಿಗೆ ಹುಳಿ ರುಚಿ ಇದೆ ಅಲ್ವಾ? ಹುಣಸೆ ಹಣ್ಣಿಗೂ ಹುಳಿ ರುಚಿ ಇದೆ ಅಲ್ವಾ? ಸಿಟ್ರಿಕ್ ಫ್ರೂಟ್ಸ್ ಅಂತ ಕರಿತೀವಿ. ಅಂದ್ರೆ ಯಾವ್ಯಾವ್ದು ಸಿಟ್ರಿಕ್ ಆಸಿಡ್ ಇರುತ್ತೋ ಅವೆಲ್ಲ ಹುಳಿ ರುಚಿ ಇದೆ. ಅಂದ್ರೆ ಅವೆಲ್ಲ ಏನಾಗಿರುತ್ತೆ ಹೇಳಿ? ಆಮ್ಲಗಳಾಗಿರುತ್ತೆ. ಇನ್ನೊಂದಿಷ್ಟು ಪ್ರತ್ಯಾಮ್ಲಗಳು, ಕಹಿ ರುಚಿ ಇರುವಂತದ್ದನ್ನ ನಾವೇನಂತ ಕರಿತೀವಿ? ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಮುಖ್ಯವಾದ ಗುಣ ಯಾವ್ದು ಹೇಳಿ? ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ಲಿಟ್ಮಸ್ ಪೇಪರ್ ಟೆಸ್ಟ್ ಅಂತ ಕರಿತೀವಿ ನಾವು. ಲಿಟ್ಮಸ್ ಪೇಪರ್ ಟೆಸ್ಟ್ ಅಂದ್ರೆ ಯಾವಾಗ ನೀಲಿ ಬಣ್ಣದ ಲಿಟ್ಮಸ್ ಅನ್ನ ನಾವು ಆಮ್ಲದ ದ್ರಾವಣದಲ್ಲಿ ಅದ್ದುತ್ತೀವೋ ಅವಾಗ ಏನಾಗುತ್ತೆ? ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಸರಿನಾ? ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅದು ಏನು ಪ್ರತ್ಯಾಮ್ಲವನ್ನ ತಟಸ್ಥಗೊಳಿಸುತ್ತೆ. ಹಾಗಾಗಿ ಯಾವ ಗುಣ ಇದೆ? ಆಮ್ಲ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ ಅಂತ. ಹಾಗಾದ್ರೆ ಪ್ರತ್ಯಾಮ್ಲ ಅಂದ್ರೆ ಏನ್ ಮಾಡುತ್ತೆ? ಅದು ಅದರ ವಿರುದ್ಧವಾಗಿ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತೆ ಅಂತ. ಅರ್ಥ ಆಗ್ತಿದ್ಯಾ? H+ ಅಯಾನುಗಳನ್ನ ಬಿಡುಗಡೆ ಮಾಡುತ್ತೆ, ವಿದ್ಯುದಾವೇಶಗಳನ್ನು ಬಿಡುಗಡೆ ಮಾಡುತ್ತೆ ಆಮ್ಲ. ಹಾಗಾದ್ರೆ ಇದಕ್ಕೊಂದು ನಾವು ಉದಾಹರಣೆಯ ಸಹಿತ ನೋಡೋಣ. HCl ಇದೇನ್ ಹೇಳಿ? ಹೈಡ್ರೋಕ್ಲೋರಿಕ್ ಆಮ್ಲ. ಯಾವಾಗ ಅದು ನೀರಿನಲ್ಲಿ ವಿಲೀನ ಆಗುತ್ತೋ, ಅಂದ್ರೆ ಯಾವಾಗ ನಾವು ನೀರನ್ನ H2O ಅದಕ್ಕೆ ಆಡ್ ಮಾಡ್ತೀವೋ ಅಲ್ವಾ, ಅವಾಗ ಏನ್ ಕೊಡುತ್ತೆ? ಅದು H+ ಅಂತ ಅಯಾನುಗಳನ್ನ ಬಿಡುಗಡೆ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಆಮ್ಲದ ಗುಣ ಏನ್ ಹೇಳಿ? H+ ಅಯಾನ್ ಅನ್ನ ಬಿಡುಗಡೆ ಮಾಡೋದು ಆಮ್ಲದ ಗುಣ. ಹಾಗಾದ್ರೆ ಪ್ರತ್ಯಾಮ್ಲ ಏನ್ ಮಾಡುತ್ತೆ? OH- ಅಯಾನ್ ಅನ್ನ ಬಿಡುಗಡೆ ಮಾಡುತ್ತೆ, ವಿದ್ಯುದಾವೇಶವನ್ನ ಬಿಡುಗಡೆ ಮಾಡುತ್ತೆ. ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಇದೇನ್ ಹೇಳಿ? ಒಂದು ಪ್ರಬಲ ಪ್ರತ್ಯಾಮ್ಲ. ಈ ಪ್ರತ್ಯಾಮ್ಲ ಏನ್ ಮಾಡುತ್ತೆ? Na+OH- ಅಂದ್ರೆ OH- ಅನ್ನ ಹೈಡ್ರಾಕ್ಸೈಡ್ ಅಯಾನ್ ಅನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಹುಳಿ ರುಚಿ ಇರ್ಬೇಕು, ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ, ಹಾಗೂ ಬೇಸು ಪ್ರತ್ಯಾಮ್ಲವನ್ನ ತಟಸ್ಥಗೊಳಿಸುತ್ತೆ. ಇನ್ನೊಂದು H+ ಅಯಾನ್ ಅನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಪ್ರತ್ಯಾಮ್ಲ ಅಂದ್ರೇನು? ಕಹಿ ರುಚಿ ಇರುತ್ತೆ, ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತೆ, ಆಮ್ಲಗಳನ್ನ ತಟಸ್ಥಗೊಳಿಸುತ್ತೆ. ಆಮ್ಲ ಮತ್ತೆ ಪ್ರತ್ಯಾಮ್ಲ ಏನಾಗುತ್ತೆ ಹೇಳಿ? ಒಂದಕ್ಕೊಂದು ತಟಸ್ಥಗೊಳಿಸುತ್ತೆ, ನ್ಯೂಟ್ರಲ್ ಆಗುತ್ತೆ ಅಂತ ಅರ್ಥ. ಇನ್ನೊಂದೇನು ಹೇಳಿ? OH- ಅಯಾನ್ ಅನ್ನ ಬಿಡುಗಡೆ ಮಾಡುತ್ತೆ. ಯಾಕೆ ನಾನು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಯಾವಾಗ ನೀವು 1 ಅಂಕದ ಪ್ರಶ್ನೆಗಳನ್ನ ಓದ್ತಾ ಹೋಗ್ತಿರಲ್ಲ ನೆಕ್ಸ್ಟ್, ಅವಾಗ ನಿಮ್ಗೆ ಕ್ಲಿಯರ್ ಆಗ್ಲಿ ಅಂತ. 1 ಅಂಕದ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡುವಾಗಬೇಕು. ಬರ್ಕೊಂಡಾಗ ನಿಮಗೆ ಅದರ ಆಯ್ಕೆಗಳನ್ನ, ಬಹು ಆಯ್ಕೆಯ ಪ್ರಶ್ನೆಗಳೇನಿದೆ ಅದನ್ನ ನೋಡಿದಾಗ ನಿಮ್ಗೆ ಅರ್ಥ ಆದ್ರೆ, ಈ ಒಂದು ಕಾನ್ಸೆಪ್ಟ್ ವಿಷಯ ನಿಮ್ಗೆ ಅರ್ಥ ಆದ್ರೆ ನಿಮ್ಗೇನಾಗುತ್ತೆ? ಅದು ಈಸಿಯಾಗಿ ನೀವೇ ಸಾಲ್ವ್ ಮಾಡ್ಬೋದು, ನೀವೇ ಬಿಡಿಸ್ಬೋದು ಕ್ವಶನ್ ಅನ್ನ. ಹಾಗಾಗಿ ನಾನು ಈ ಪಾಠದ ಏನು ಇಂಪಾರ್ಟೆಂಟ್ ಇದೆ ಅದನ್ನ, ಮುಖ್ಯ ಅಂಶಗಳನ್ನ ನಾನು ಫಸ್ಟ್ ಅದ್ ನಿಮ್ಗೆ ವಿವರಿಸಿ ಅದಾದ್ಮೇಲೆ ನಾನು ಪ್ರಶ್ನೆಗಳಿಗೆ ಹೋಗ್ತೀನಿ. ಸರಿನಾ? ಓಕೆ, ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಇನ್ನೊಂದು ಪ್ರಬಲ ಆಮ್ಲ, ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ, ದುರ್ಬಲ ಪ್ರತ್ಯಾಮ್ಲ. ಪ್ರಬಲ ಆಮ್ಲ ಅಂದ್ರೆ ಯಾವುದು? ಈಗ ನನ್ನ ಹತ್ರ ಒಂದು ಆಮ್ಲ ಇದೆ, ಕನ್ಸಿಡರ್ ಮಾಡಿ. A ಅನ್ನೋದು ನನ್ನ ಹತ್ರ ಇರೋದು ಆಮ್ಲ, AH ಅಂತ ನನ್ನ ಹತ್ರ ಒಂದು ಆಮ್ಲ ಇದೆ.
ಯಾವಾಗ ಅದು ವಿಘಟಿಸುವುದು ಅಂದ್ರೆ ಏನ್ ಹೇಳಿ, ಡಿವೈಡ್ ಆಗ್ಬೇಕದು. ಡಿವೈಡ್ ಆದ್ರೆ ಏನ್ ಕೊಡುತ್ತೆ, AH ಅಲ್ವಾ, H+ ಅಯಾನ್ ಅನ್ನ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡುತ್ತೆ ಅದು. ಹೈಡ್ರೋಜನ್ ಅಯಾನ್ ಏನಿದೆ ಅಲ್ಲ, ಈ ಅಯಾನುಗಳನ್ನ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡುತ್ತೆ, ಸ್ವಲ್ಪ ಸ್ವಲ್ಪ ಮಾಡಲ್ಲ. ಈಗ AH ಹಾಗೆ ಉಳ್ಕೊಳ್ಳಲ್ಲ. ಈಗ ಸಪೋಸ್ ನನ್ನ ಹತ್ರ 3 AH ಇದೆ ಅಂತ ಅನ್ಕೊಳ್ಳಿ, ಸರಿನಾ. ಇಲ್ಲಿ ಈ AH ಅನ್ನ ನಾನು ಒಂದು ನೀರಿನಲ್ಲಿ ಏನ್ ಮಾಡ್ತೀನಿ, AH ಅನ್ನ ಹಾಕೊಳ್ತೀನಿ ಅಂತ ಅನ್ಕೊಳ್ಳಿ. ಒಂದು ದ್ರಾವಣದಲ್ಲಿ AH ಅನ್ನ ನಾನು ಏನ್ ಮಾಡ್ತೀನಿ, ಹಾಕೊಳ್ತೀನಿ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, 3H+ ಅಯಾನು ಬಿಡುಗಡೆ ಆಗ್ಬಿಡುತ್ತೆ ಅಂತ. ಅಂದ್ರೆ ಏನಾಯ್ತು ಹೇಳಿ, ಸಂಪೂರ್ಣ ವಿಭಜನೆ ಆಯ್ತು ಅಂತ. ಅರ್ಥ ಆಯ್ತಾ? ಹಾಗೆ ಸಂಪೂರ್ಣವಾಗಿ ವಿಭಜನೆ ಆಗಿ ಹೈಡ್ರೋಜನ್ ಅಯಾನ್ ಅನ್ನ ಬಿಡುಗಡೆ ಮಾಡಿದ್ರೆ ಅಂತವುಗಳನ್ನ ನಾವು ಏನಂತ ಕರಿತೀವಿ, ಪ್ರಬಲ ಆಮ್ಲ ಅಂತ ಕರಿತೀವಿ. ಅರ್ಥ ಆಯ್ತಾ? ಪ್ರಬಲ ಆಮ್ಲ ಅಂತ ಕರಿತೀವಿ. ಸಪೋಸ್ ದುರ್ಬಲ ಆಮ್ಲನು ನೋಡೋಣ ನಾವು. ಈಗ ನನ್ನ ಹತ್ರ AH ಇದೆ, ಸರಿನಾ. ಈ AH ಅಲ್ಲಿ 3 AH ಇದೆ ಅಂತ ಅನ್ಕೊಳ್ಳಿ. ಈ 3 AH ಅಲ್ಲಿ 2 AH ಮಾತ್ರ H+ ಅಯಾನ್ ಅನ್ನ ಕೊಡ್ತು, H+H+. ಒಂದು AH ಹಾಗೆಯೇ ಉಳ್ಕೊಳ್ತು. ಅರ್ಥ ಆಯ್ತಾ? ಹಾಗೆಯೇ ಉಳ್ಕೊಂಡ್ರೆ ಅವ್ರನ್ನ ಏನಂತ ಹೇಳ್ತೀವಿ ನಾವು, ದುರ್ಬಲ ಪ್ರತ್ಯಾಮ್ಲ ಅಂತ ಕರಿತೀವಿ. ಅಂದ್ರೆ ಸಂಪೂರ್ಣವಾಗಿ ವಿಭಜನೆ ಆಗದೆ ಏನ್ ಮಾಡುತ್ತೆ ಹೇಳಿ, ಎಲ್ಲಾ ಅಯಾನುಗಳಾಗಿ ವಿಭಜನೆ ಆಗೋದಿಲ್ಲ. ಹೈಡ್ರೋಜನ್ ಅಯಾನ್ ಬಿಡುಗಡೆ ಆಗಕ್ಕೆ ಪಾರ್ಶಿಯಲಿ, ಭಾಗಶಃ ವಿಭಜನೆ ಆದ್ರೆ ಅಂತವನ್ನ ಏನಂತ ಕರಿತೀವಿ ನಾವು, ದುರ್ಬಲ ಪ್ರತ್ಯಾಮ್ಲ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ದುರ್ಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ ಅಂತ ಕರಿತೀವಿ. ಇನ್ನೊಂದು ಪ್ರಬಲ ಪ್ರತ್ಯಾಮ್ಲ, ನೀರಿನಲ್ಲಿ ಸಂಪೂರ್ಣವಾಗಿ ವಿಭಜನೆ ಆಗಿದ್ರೆ ಏನ್ ಕೊಡುತ್ತೆ ಹೇಳಿ, AOH ಅಂತ ಒಂದು ನಮ್ಮ ಹತ್ರ ಒಂದು ಸಂಯುಕ್ತ ಇದೆ ಅಂತ ಅಂದ್ಕೊಳ್ಳಿ. ಅದು 3 ಇದೆ ಕನ್ಸಿಡರ್ ಮಾಡಿ. ನಾನು ನಂಬರ್ ಅನ್ನ ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂತ ಹೇಳ್ತಿರೋದು. A+ OH- ಎಷ್ಟು OH- ಹೇಳಿ, 3 OH- ಇದೆ ಅಂತ ನಮ್ಮ ಹತ್ರ. ಈ 3 OH ಇದ್ರೆ ಸಂಯುಕ್ತದಲ್ಲಿ ನಮ್ಮ ಹತ್ರ ಬರುವ ಏನು ಉತ್ಪನ್ನ ಇರುತ್ತಲ್ಲ, ಅದ್ರಲ್ಲೂ 3 OH- ಸಿಗುತ್ತೆ ನಮಗೆ. ಈ 3 OH ಆಗಿ ಕಂಪ್ಲೀಟ್ ಆಗಿ ವಿಭಜನೆ ಆಗಿ ಹೈಡ್ರಾಕ್ಸೈಡ್ ಅಯಾನ್ ಅನ್ನ ಕೊಟ್ರೆ ಅದನ್ನ ಏನಂತ ಕರಿತೀನಿ ನಾನು, ಪ್ರಬಲ ಪ್ರತ್ಯಾಮ್ಲ ಅಂತ ಕರಿತೀನಿ. ಅದರಲ್ಲಿ 2 ಆಯ್ತು ಅಂತ ಅನ್ಕೊಳ್ಳಿ, ಅಥವಾ 1 ಆಯ್ತು, ಅವಾಗ ಏನಂತ ಕರಿತೀನಿ, ದುರ್ಬಲ ಪ್ರತ್ಯಾಮ್ಲ ಅಂತ ಕರಿತೀನಿ. ಅರ್ಥ ಆಯ್ತಾ? ಪ್ರಬಲ ಆಮ್ಲದಲ್ಲಿ ಹೈಡ್ರೋಜನ್ ಅಯಾನ್ ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ಪ್ರಬಲ ಪ್ರತ್ಯಾಮ್ಲದಲ್ಲಿ ಏನಾಗುತ್ತೆ, ಹೈಡ್ರಾಕ್ಸೈಡ್ ಅಯಾನ್ ಅಂದ್ರೆ OH- ಇದೆಯಲ್ಲ, ಇದು ಬಿಡುಗಡೆ ಆಗುತ್ತೆ, ಕಂಪ್ಲೀಟ್ ಆಗಿ ಬಿಡುಗಡೆ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇವುಗಳನ್ನ ಪ್ರಬಲ ಆಮ್ಲ, ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ, ದುರ್ಬಲ ಪ್ರತ್ಯಾಮ್ಲಗಳಾಗಿ ನಾವು ಆಮ್ಲವನ್ನ ಏನ್ ಮಾಡ್ತೀವಿ, ಇನ್ನೂ ಒಂದಷ್ಟು ಡಿವೈಡ್ ಮಾಡ್ತೀವಿ, ವಿಭಾಗ ಮಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್, ಈಗ ನಮ್ಮ ಹತ್ರ ಇರೋದು ಬೇಸಿಕ್ ಕಾನ್ಸೆಪ್ಟ್ ಏನು, ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ವರ್ತಿಸಿದಾಗ ನಮ್ಗೆ ಏನು ಸಿಗುತ್ತೆ ಅಂತ. ಅರ್ಥ ಆಗ್ತಿದ್ಯಾ? ಈಗ ಒಂದು ಆಮ್ಲ ಇದೆ ನನ್ನ ಹತ್ರ, ಇನ್ನೊಂದು ಪ್ರತ್ಯಾಮ್ಲ ಇದೆ. ಇದು ಏನ್ ಕೊಡುತ್ತೆ ಹಂಗೆ, ಲವಣ ಕೊಡುತ್ತೆ ಮತ್ತೆ ನೀರನ್ನ ಬಿಡುಗಡೆ ಮಾಡುತ್ತೆ ಅಂತ ಆಗಿದೆ. ಇನ್ನೊಂದು ಏನನ್ನ ಬಿಡುಗಡೆ ಮಾಡುತ್ತೆ ಹೇಳಿ, ಶಕ್ತಿ. ಅದು ಯಾವ ರೂಪದಲ್ಲಿ ಇರುತ್ತೆ ಹೇಳಿ, ಉಷ್ಣತೆಯ ರೂಪದಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಉಷ್ಣತೆ. ಹಾಗಾಗಿ ಇದನ್ನ ಬಹಿರುಷ್ಣಕ ಕ್ರಿಯೆ ಉಂಟಾಗುತ್ತೆ ಇಲ್ಲಿ. ಅದನ್ನು ನಾವು ಮುಂದಿನ ಪ್ರಶ್ನೆಗಳಲ್ಲಿ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಹಿರುಷ್ಣಕ ಯಾಕೆ ಆಗುತ್ತೆ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಅರ್ಥ ಆಯ್ತಾ? ಓಕೆ, ಈಗ ನಾನು ಆಮ್ಲ ಪ್ರತ್ಯಾಮ್ಲಗಳನ್ನ ಕನ್ಸಿಡರ್ ಮಾಡ್ತೀನಿ. ನಮ್ಮ ಹತ್ರ ಏನಿದೆ, HCl ಇದೆ, ಪ್ರಬಲ ಆಮ್ಲ, ಪ್ಲಸ್ ನಾನು ಪ್ರಬಲ ಪ್ರತ್ಯಾಮ್ಲವನ್ನ ತಗೊಳ್ತೀನಿ. ಸರಿನಾ ಮಕ್ಳೇ? ಪ್ರಬಲ ಪ್ರತ್ಯಾಮ್ಲವನ್ನ ತಗೊಂಡಾಗ ನಂಗೆ ಏನ್ ಸಿಗುತ್ತೆ ಇಲ್ಲಿ ನೋಡಿ, ಇದು ಎರಡದ್ದು ಸೇರಿ ಏನ್ ಸಿಗುತ್ತೆ, ಒಂದು ಲವಣ ಸಿಗುತ್ತೆ, ಅದು NaCl ಪ್ಲಸ್ H2O. ಸರಿನಾ? H2O ಸಿಗುತ್ತೆ ನನಗೆ. ಅರ್ಥ ಆಗ್ತಿದ್ಯಾ? ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲಗಳು ಎರಡು ಸೇರಿ ನನಗೆ ಸಾಲ್ಟ್ ಅನ್ನ ಕೊಡುತ್ತೆ ಮತ್ತೆ ನೀರನ್ನ ಬಿಡುಗಡೆ ಮಾಡುತ್ತೆ. ಅದನ್ನೇ ಇಲ್ಲಿ ಹೇಳಿರೋದು. ಈ ಬೀಕರ್ ಅಲ್ಲಿ ಈಗ HCl ಇದ್ರೆ, ಇಲ್ಲಿ NaOH ಇದ್ರೆ ಏನ್ ಸಿಗುತ್ತೆ ನನಗೆ, ಇಲ್ಲಿ NaCl ಸಿಗುತ್ತೆ ಮತ್ತೆ H2O ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಏನು, ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ
ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡುತ್ತೆ, ಇನ್ನೊಂದು ಉಷ್ಣ ಅಥವಾ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಇದು ಒಂದು ಬಹಿರುಷ್ಣಕ ಕ್ರಿಯೆನೂ ಆಗಿದೆ. ಅರ್ಥ ಆಗ್ತಿದ್ಯಾ? ಇದೆಲ್ಲ ಇಂಪಾರ್ಟೆಂಟ್ ಡಿಸ್ಕಷನ್. ಯಾವಾಗ ನಿಮ್ಗೆ ಇದೆಲ್ಲ ಕ್ಲಿಯರ್ ಆಯ್ತು, ನಿಮ್ಗೆ 1 ಅಂಕದ ಪ್ರಶ್ನೆಯನ್ನ ಬಿಡಿಸೋದು ಬಹಳ ಸುಲಭ ಆಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ತಿದ್ದೀನಿ, ಮೇನ್ ಆಗಿ ಏನು ನಾವು ಈ ಪಾಠದಲ್ಲಿ ನಾವು ಯಾವ್ಯಾವ್ದನ್ನ ಡಿಸ್ಕಸ್ ಮಾಡ್ತಿದೀವಲ್ಲ ಅದನ್ನೆಲ್ಲ ಹೇಳ್ತಿದ್ದೀನಿ. ಹಾಗಾಗಿ ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ pH ಸ್ಕೇಲ್. ಗೊತ್ತಾಯ್ತಾ? pH ಸ್ಕೇಲ್ ಅನ್ನ ಕನ್ಸಿಡರ್ ಮಾಡೋದು. ನೋಡಿ, pH ಸ್ಕೇಲ್ ಅಂದ್ರೆ ಆಮ್ಲ ಪ್ರತ್ಯಾಮ್ಲಗಳ ತೀವ್ರತೆಯನ್ನ ನಾವು ಅಳಿತೀವಿ. ಗೊತ್ತಾಯ್ತಾ? ಯಾವುದು ಅಸಿಡಿಕ್ ಇನ್ ನೇಚರೋ, ಅಲ್ಕಲೈನ್ ಇನ್ ನೇಚರೋ ಅಥವಾ ನ್ಯೂಟ್ರಲ್ಲೋ. ಇದು ಆಮ್ಲ ಏನಾಗುತ್ತೆ ಹೇಳಿ, ಆಸಿಡಿಕ್ ಆಗಿರುತ್ತೋ ಅಥವಾ ಅಲ್ಕಲೈನ್ ಆಗಿರುತ್ತೋ ಇದನ್ನ ನಾವು, ಅಥವಾ ನ್ಯೂಟ್ರಲ್ಲೋ ಏನಾಗಿರುತ್ತೆ, ತಟಸ್ಥ ಆಗಿರುತ್ತೋ, ಇದು ಎಲ್ಲದನ್ನ ನಾವೇನ್ ಮಾಡ್ತೀವಿ ಹೇಳಿ, ಈ pH ಸ್ಕೇಲ್ ಇಂದ ಅಳಿತೀವಿ. ಯಾವಾಗ pH 1 ಇದೆಯಲ್ಲ, ನನಗೆ ಆ pH 1 ಇರುವಂತಹ ಯಾವ್ದಾದ್ರು ಒಂದು, ಈಗ HCl ಗೆ pH 1 ಇದೆ, ಇನ್ನೊಂದು ಯಾವ್ದೋ ಒಂದು ಆಸಿಡ್ ಅಂತ ಕನ್ಸಿಡರ್ ಮಾಡಿ, HNO3 ಅಂತ ಅಂದ್ಕೊಳ್ಳಿ. ಹಾಗಾಗಿ pH 3 ಇದೆ ಅಂತ ಅಂದ್ಕೊಳ್ಳಿ. ಯಾವ್ದು ಇದ್ರಲ್ಲಿ ಪ್ರಬಲ ಪ್ರತ್ಯಾಮ್ಲ ಅಂತ ಒಂದು ಪ್ರಶ್ನೆ ಬಂತು. ಯಾವ್ದು ಪ್ರಬಲ ಪ್ರತ್ಯಾಮ್ಲ ಅಂತ ಕೇಳಿದ್ರೆ, ಯಾವುದರ pH ಕಡಿಮೆ ಇದೆಯಲ್ಲ, HCl pH 1 ಇದೆ. ಹಾಗಾಗಿ ಯಾವುದರ pH ಕಡಿಮೆ ಇದೆಯೋ ಅದೇನಾಗಿರುತ್ತೆ ಹೇಳಿ, ಪ್ರಬಲ ಪ್ರತ್ಯಾಮ್ಲ ಆಗಿರುತ್ತೆ. ಯಾವ್ದ್ರಿಗಿಂತ ಇನ್ನೊಂದ್ರಿಗಿಂತ. ಅರ್ಥ ಆಯ್ತಾ? ಹಾಗೆ ಅಲ್ಕಲೈನ್ ಸೊಲ್ಯೂಷನ್ ಅಲ್ಲೂ ಅಷ್ಟೇ, ನಾವು ಮುಂದೆ ಮುಂದೆ ಹೋದಾಗ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಈಗ ಒಂದು ಯಾವ್ದೋ ಒಂದು ಏದು pH 7 ಇದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಹೇಳಿ, ಅದೇನಾಗಿರುತ್ತೆ, ನ್ಯೂಟ್ರಲ್, ತಟಸ್ಥ ಆಗಿರುತ್ತೆ. ಆ ಕಡೆ ಆಸಿಡ್ ಅಲ್ಲ, ಈ ಕಡೆ ಬೇಸು ಅಲ್ಲ. ಅರ್ಥ ಆಯ್ತಾ? ಹಾಗಾಗಿ ಈ pH ಸ್ಕೇಲ್ ಅನ್ನ ಯೂಸ್ ಮಾಡ್ತೀವಿ ನಾವು, ಪದೇ ಪದೇ ಬರುತ್ತೆ. pH ಇಷ್ಟಿರುತ್ತೆ ಅಂದ್ರೆ ಹೆಂಗೆ, pH 1 ಇದ್ರೆ ಏನು, 2 ಇದ್ರೆ ಏನು, ಈ ತರ ಎಲ್ಲ ಏನಾಗುತ್ತೆ ಹೇಳಿ, ಪದೇ ಪದೇ ಡಿಸ್ಕಷನ್ಗೆ ಬರ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಒಂದು ದ್ರಾವಣವು ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ, ಆದರೆ ಅದರ pH ಎಷ್ಟಾಗಿರಬಹುದು ಅಂತ ಒಂದು ಪ್ರಶ್ನೆನ ಕೇಳಿದ್ದಾರೆ. ನೋಡಿ, ಇಲ್ಲಿ ಒಂದು ದ್ರಾವಣ ಇದೆ ನಮ್ಮ ಹತ್ರ, ಸರಿನಾ? ಈ ದ್ರಾವಣದಲ್ಲಿ ಏನ್ ಮಾಡುತ್ತೆ, ಈ ಕೆಂಪು ಲಿಟ್ಮಸ್ ಅನ್ನ ಯಾವ ಬಣ್ಣಕ್ಕೆ ತಿರುಗಿಸ್ತಾ ಹೇಳಿ, ನೀಲಿ ಬಣ್ಣಕ್ಕೆ ತಿರುಗಿಸ್ತು. ನಾವು ಫಸ್ಟ್ ಒಂದು ಸ್ಲೈಡ್ ಅಲ್ಲಿ ನೋಡಿದ್ವಲ್ಲ, ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿದ್ರೆ, ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಅದು ಯಾವುದು ಅಂತ ತಗೊಂಡಿದ್ವಿ ಹೇಳಿ, ಪ್ರತ್ಯಾಮ್ಲ ಅಂತ ತಗೊಂಡಿದ್ವಿ. ಕರೆಕ್ಟಾ? ಪ್ರತ್ಯಾಮ್ಲ. ನಾವು ಹಿಂದಿನ ಒಂದು pH ಸ್ಕೇಲ್ ಅನ್ನ ನೆನಪು ಮಾಡ್ಕೊಳ್ಳಿ ಒಂದ್ಸಲ. 1 ರಿಂದ 7 ಏನ್ ಹೇಳಿದೆಲ್ಲ ಆಮ್ಲ ಅಲ್ವಾ? 10 ಏನು ಹೇಳಿ, ಪ್ರತ್ಯಾಮ್ಲ ಅಲ್ವಾ? 10 ಪ್ರತ್ಯಾಮ್ಲ. ಒಂದು ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಅದರ pH ಎಷ್ಟು ಆಗಿರಬಹುದು ಅಂತ ಕನ್ಸಿಡರ್ ಮಾಡಿದ್ರೆ ಅವಾಗ ಏನಾಗಿರುತ್ತೆ ಹೇಳಿ, ಆಪ್ಷನ್ ಡಿ. ಆಯ್ತಾ? ಆಪ್ಷನ್ ಡಿ ಆಗಿರುತ್ತದೆ. ಸರಿನಾ? ಮುಂದಿಂದಕ್ಕೆ ಹೋಗೋಣ. ಒಂದು ದ್ರಾವಣವು ಪುಡಿ ಮಾಡಿದ ಮೊಟ್ಟೆಯ ಚಿಪ್ಪಿನೊಂದಿಗೆ ವರ್ತಿಸಿ ಪ್ರತಿಕ್ರಿಯಿಸಿ ಅನಿಲವನ್ನ ನೀಡುತ್ತದೆ. ಹಾಗಾಗಿ ಸುಣ್ಣದ ನೀರು ಹಾಲಿನ ದ್ರಾವಣವಾಗಿ ಬದಲಾಗುತ್ತದೆ. ಅಂದ್ರೆ ಆ ದ್ರಾವಣ ಯಾವುದು ಅಂತ ಕೇಳಿದರು. ಅರ್ಥ ಆಯ್ತಾ? ಈಗ ಇಲ್ಲಿ ನೋಡಿ, ಪುಡಿ ಮಾಡಿದ ಮೊಟ್ಟೆಯ ಚಿಪ್ ಇದೆ. ಪುಡಿ ಮಾಡಿದ ಮೊಟ್ಟೆಯ ಚಿಪ್ ಅಂದ್ರೆ ಏನ್ ಹೇಳಿ, ಈಗ CaCO3, ಸರಿನಾ? ಯಾವಾಗ CaCO3 ಯಾವುದ್ರ ಜೊತೆ ವರ್ತಿಸಿದ್ರೆ ನಮ್ಗೆ ಲೈಮ್ ವಾಟರ್ ಸಿಗುತ್ತೆ ಹೇಳಿ? ಸುಣ್ಣದ ತಿಳಿ ನೀರಿಗೆ ನಾವು ಒಂದು ಸ್ಟ್ರಾವನ್ನ ತಗೊಂಡಲ್ವಾ, ಬ್ಲೋ ಮಾಡಿದ್ರೆ ಅದ್ರ ಕಲರ್ ಏನಾಗುತ್ತೆ ಹೇಳಿ, ಬೆಳ್ಳಗಿನ ಬಣ್ಣ ಬರ್ತಿತ್ತಲ್ವಾ? ಅವಾಗ ಯಾವ್ದನ್ನ ಹಾಕ್ತಿದ್ವಿ ನಾವು, HCl ಅನ್ನ, ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹಾಕ್ತಿವಿ. ಅವಾಗ ಯಾವ್ದನ್ನ ಕೊಡುತ್ತೆ ಅದು, CO2 ನ ಕೊಡುತ್ತೆ. ಅರ್ಥ ಆಯ್ತಾ? CO2 ನ ಕೊಡುತ್ತೆ. ಹಾಗಾದ್ರೆ ಅನಿಲ ಯಾವುದು ನಮ್ಗೆ ಸಿಗೋದು, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ.
ಹಾಗಾದ್ರೆ ಆ ದ್ರಾವಣ ಯಾವ್ದು ಹೇಳಿ? HCl ಆಗಿರುತ್ತೆ. ಸರಿನಾ? HCl ಆಗಿರುತ್ತೆ. ಓಕೆ, ಇದು ನೋಡಿ, ಆಮ್ಲ ಮತ್ತು ಪ್ರತ್ಯಾಮ್ಲ ಡ್ಯಾಶ್ ಪ್ಲಸ್ ನೀರು ಅಂತ ಕೇಳಿದಾರಲ್ವಾ? ಆಮ್ಲ ಮತ್ತೆ ಪ್ರತ್ಯಾಮ್ಲ ಸೇರಿದ್ರೆ ಏನ್ ಸಿಗುತ್ತೆ? ಏನೋ ಒಂದ್ ಸಿಗುತ್ತೆ ಪ್ಲಸ್ ನೀರು ಸಿಗುತ್ತೆ ಅಂತ ಇದೆ ಇಕ್ವೇಶನ್. ಏನ್ ಸಿಗುತ್ತೆ ಹಾಗಾದ್ರೆ? ಇಲ್ಲಿ ನೋಡಿ, ಒಂದು ಕನ್ಸಿಡರ್ ಮಾಡೋಣ. HCl ಪ್ಲಸ್ NaOH gives NaCl ಅಲ್ವಾ? ಏನ್ ಸಿಗುತ್ತೆ ನಂಗೆ? NaCl. ಇದು H2O. ಈ H2O ಅವರೇ ಕೊಟ್ಟಿದಾರಲ್ವಾ? ಪ್ರಶ್ನೆಯಲ್ಲೇ ಇದೆ ಇದು H2O. ಏನ್ ಸಿಕ್ಕಿದೆ ನಮ್ಗೆ? NaCl ಅಂದ್ರೆ ಏನು? ಲವಣ ಅಲ್ವಾ? ಲವಣ ಆರೇನು? ಉಪ್ಪು. ಸರಿನಾ? ಉಪ್ಪು. ಈಗ ಇನ್ನೊಂದನ್ನು ಕನ್ಸಿಡರ್ ಮಾಡ್ತೀನಿ. HCl ಪ್ಲಸ್ KOH ಅಂತ ಕನ್ಸಿಡರ್ ಮಾಡ್ತೀನಿ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಏನ್ ಸಿಗುತ್ತೆ ನಂಗೆ? KCl ಪ್ಲಸ್ H2O. ಇಲ್ಲೂ ಏನಾಯ್ತು ಹೇಳಿ? KCl ಅಲ್ವಾ? KCl ಮತ್ತೆ ವಾಟರ್ ಅನ್ನ ಕೊಡುತ್ತೆ ಅಂತ. ಹಾಗಾಗಿ ಏನನ್ನ ಕೊಡುತ್ತೆ? ಇದು ಉಪ್ಪನ್ನ ಕೊಡುತ್ತೆ ಮತ್ತೆ ನೀರನ್ನ ಕೊಡುತ್ತೆ. ಹಾಗಾಗಿ ನನ್ನ ಉತ್ತರ ಏನು? ಬಿ. ಅರ್ಥ ಆಯ್ತಾ? ಸರಿ. ಕೆಳಗಿನವುಗಳಲ್ಲಿ ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಟಸ್ಥಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಯಾವುದು? NaOH ಅಲ್ವಾ? ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಟಸ್ಥಗೊಳಿಸುತ್ತದೆ? ಇದು ಯಾವುದು? ಪ್ರತ್ಯಾಮ್ಲ ಅಲ್ವಾ? ಪ್ರತ್ಯಾಮ್ಲ. NaOH ಏನಾಗಿರುತ್ತೆ? ಪ್ರತ್ಯಾಮ್ಲವಾಗಿರುತ್ತೆ. NaHCO3 ರಿಯಾಕ್ಟ್ ಮಾಡುತ್ತಾ ಇದ್ರ ಜೊತೆ? ವರ್ತಿಸುತ್ತಾ? ಇಲ್ಲ. CaCO3 ಮಾಡುತ್ತಾ? ಇಲ್ಲ. ಇದು ಏನಾಗಿದೆ ಹೇಳಿ? ಬೇಸೆ ಇದು ಅಲ್ವಾ? ಪ್ರತ್ಯಾಮ್ಲನೆ. NaCl ಇದೇನಾಗುತ್ತೆ? ಉಪ್ಪು. ಇದು ಲವಣ. ಇದಾಗತ್ತಾ? ಆಗಲ್ಲ. ಹಾಗಾಗಿ ನಮ್ಮ ಉತ್ತರ ಯಾವ್ದಾಗಿರುತ್ತೆ? HCl. ನೋಡೋಣ ಇದರ ರಾಸಾಯನಿಕ ಸಮೀಕರಣನ ಬರಿತೀನಿ ನಾನು. ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ NaOH ಗಿವ್ಸ್ ಒಂದು ಏನ್ ಕೊಡುತ್ತದು? NaCl ಪ್ಲಸ್ H2O. ಸರಿನಾ? NaCl ಅನ್ನ ಕೊಡುತ್ತೆ. ಅಂದ್ರೆ ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಟಸ್ಥಗೊಳಿಸುತ್ತೆ ಅಂದ್ರೆ ಯಾವುದು ಉತ್ತರ? HCl ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಪ್ರತ್ಯಾಮ್ಲ ಅಲ್ವಾ? ಎರಡನ್ನು ಸೇರಿ ತಟಸ್ಥೀಕರಣಗೊಳ್ಳುತ್ತೆ. ಅರ್ಥ ಆಯ್ತಾ? ಸುಣ್ಣದ ಕಲ್ಲು ನೀಡಲು Cl2 ನೊಂದಿಗೆ ಪ್ರತಿಕ್ರಿಯಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈಗ ಸುಣ್ಣದ ಕಲ್ಲು ಅಂದ್ರೆ ಯಾವ್ದು ಹೇಳಿ? ಸ್ಲೇಟೆಡ್ ಲೈಮ್ ಅಂತ ಕರಿತೀವಲ್ವಾ? CaOH ಟ್ವೈಸ್. ಈ CaOH ಟ್ವೈಸ್ ಯಾವಾಗ ಕ್ಲೋರಿನ್ ಜೊತೆ ವರ್ತಿಸುತ್ತೋ, ಕ್ಲೋರಿನ್ ಗ್ಯಾಸ್ ಜೊತೆಗೆ ವರ್ತಿಸುತ್ತೋ ಏನನ್ನ ಕೊಡುತ್ತೆ ನಮ್ಗೆ? ಉತ್ಪನ್ನ ಏನಿರುತ್ತೆ ಅಂತ ಕೇಳಿದ್ದಾರೆ. CaOCl2 ಪ್ಲಸ್ H2O ನ ಕೊಡುತ್ತೆ. ಅರ್ಥ ಆಯ್ತಾ? ಈ CaOCl2 ನ ಏನಂತ ಕರಿತೀವಿ ನಾವು? ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಲ್ವಾ? ಬ್ಲೀಚಿಂಗ್ ಪೌಡರ್ ಏನೋ ಫೆಮಿಲಿಯರ್ ಇದೆ ನಮ್ಗೆ. ಬ್ಲೀಚಿಂಗ್ ಪೌಡರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು? ಡಿಸ್ಇನ್ಫೆಕ್ಟೆಂಟ್ ಆಗಿ, ಕ್ರಿಮಿನಾಶಕವಾಗಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ಬ್ಲೀಚಿಂಗ್ ಪೌಡರ್ ನ ಬಳಸ್ತೀವಿ ಅಲ್ವಾ? ಇನ್ನೊಂದು ಕ್ಲಾತ್ಸ್ ಅನ್ನ ವಾಶ್ ಮಾಡಕ್ಕೆ, ಬ್ಲೀಚ್ ಮಾಡಕ್ಕೆ ಬಳಸ್ತೀವಿ ಅಲ್ವಾ? ಕಾಟನ್ ಅನ್ನ ಟೇರ್ ಮಾಡಕ್ಕೆ ಬಳಸ್ತೀವಿ. ಹೀಗೆ ಬ್ಲೀಚಿಂಗ್ ಪೌಡರ್ದು ಏನು ತುಂಬಾ ಅಪ್ಲಿಕೇಶನ್ಗಳಿದಾವೆ. ಅದು ಸುಣ್ಣದ ಕಲ್ಲಿಗೆ ನಾವೇನ್ ಮಾಡ್ತೀವಿ? Cl2 ಜೊತೆಗೆ ಪ್ರತಿಕ್ರಿಯಿಸಿದ್ರೆ ನಮ್ಗೇನ್ ಸಿಗುತ್ತೆ? ಬ್ಲೀಚಿಂಗ್ ಪೌಡರ್ ಸಿಗುತ್ತದೆ. ಅರ್ಥ ಆಯ್ತಾ? ನಮ್ಮ ದೇಹದ pH ಶ್ರೇಣಿ ಏನು ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ. ನಮ್ಮ ದೇಹದ pH ಶ್ರೇಣಿ 7ರಿಂದ 7.8 ಆಗಿರುತ್ತದೆ. ಅರ್ಥ ಆಯ್ತಾ? pH ಶ್ರೇಣಿ 7ರಿಂದ 7.8 ಇರುತ್ತೆ. ಸರಿನಾ? ಮುಂದಿನ ಪ್ರಶ್ನೆ. ಹೊಟ್ಟೆಯಲ್ಲಿ ಯಾವ ರೀತಿಯ ಆಮ್ಲ ಇರುತ್ತದೆ ಅಂತ ಕೇಳಿದ್ದಾರೆ. ಒಂದು ಲ್ಯಾಕ್ಟಿಕ್ ಆಮ್ಲ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಹೈಡ್ರೋಕ್ಲೋರಿಕ್ ಆಮ್ಲಗಳು, ಇಲ್ಲ ಫಾರ್ಮಿಕ್ ಆಮ್ಲ, ಮ್ಯಾಲಿಕ್ ಆಮ್ಲ. ಇದು 4ರಲ್ಲಿ ಯಾವ್ದಿರುತ್ತದೆ ಅಂತ ಕೇಳಿದ್ದಾರೆ.
ಹೊಟ್ಟೆಯಲ್ಲಿ ಹಾಗಾದ್ರೆ ಆಮ್ಲ ಇರುತ್ತೆ ಅಂತ ಆಯ್ತು ಅಲ್ವಾ? ಹೊಟ್ಟೆಯಲ್ಲಿ ಆಮ್ಲ ಇರೋದ್ರಿಂದ ಆಗುವ ಉಪಯೋಗಗಳೇನು? ಒಂದ್ ಪ್ರಶ್ನೆ. ಇನ್ನೊಂದು, ಅದರ ಪಿ ಎಚ್ ಎಷ್ಟಿರ್ಬೋದು? ಈಗ ಹಿಂದಿನದ್ರಲ್ಲಿ ನಾವು ಪಿ ಎಚ್ ಅಂತ ಕನ್ಸಿಡರ್ ಮಾಡಿದ್ವಲ್ಲ, ಹೊಟ್ಟೆಯಲ್ಲಿರುವ ಆಮ್ಲದ್ದು ಪಿ ಎಚ್ ಎಷ್ಟಿರ್ಬೋದು ಅಂತ. ನೋಡಿ, ಹೊಟ್ಟೆಯಲ್ಲಿ ಏನಿರುತ್ತೆ, ಒಂದು ಪ್ರಬಲ ಆಮ್ಲ ಇದ್ರೆ ಅದರ ಪಿ ಎಚ್ ಎಷ್ಟು 1.5 ಇಂದ 2.5 ವರೆಗೆ 2.5 ವರೆಗೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈ ಹೊಟ್ಟೆಯಲ್ಲಿರುವ ಆಮ್ಲ ಏನಿದೆಯಲ್ಲ, ಇದು ಏನ್ ಮಾಡುತ್ತೆ, ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ. ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತದೆ. ಅರ್ಥ ಆಯ್ತಾ? ಇನ್ನೊಂದು, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಏನ್ ಮಾಡುತ್ತೆ ಹೇಳಿ, ಇದು ತಟಸ್ಥೀಕರಣಗೊಳ್ಳುತ್ತೆ, ತಟಸ್ಥ ಆಗುತ್ತೆ. ಯಾವುದ್ರಿಂದ ತಟಸ್ಥ ಆಗುತ್ತೆ? ಯಾವ್ದಾದ್ರು ಪ್ರತ್ಯಾಮ್ಲ ಇದ್ರೆ ಆ ಪ್ರತ್ಯಾಮ್ಲದಿಂದ ಏನಾಗುತ್ತೆ, ತಟಸ್ಥ ಆಗುತ್ತೆ. ಪ್ರತ್ಯಾಮ್ಲದಲ್ಲಿ ಯಾವುದು? ಬೈಕಾರ್ಬೋನೇಟ್ ಅಂತ ಕರಿತೀವಲ್ವಾ? ಬೈಕಾರ್ಬೋನೇಟ್ ಇದ್ರೆ ಆ ಬೈಕಾರ್ಬೋನೇಟ್ ಇಂದ ಏನಾಗುತ್ತೆ, ತಟಸ್ಥ ಆಗುತ್ತದೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಹೊಟ್ಟೆಯಲ್ಲಿರುವ ಆಮ್ಲ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ಸರಿನಾ? ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತದೆ. ಸರಿನಾ? ಸೊ ಈ ಹೈಡ್ರೋಕ್ಲೋರಿಕ್ ಅಸಿಡಿಟಿ ಅಂತ ಒಂದು ಟರ್ಮ್ ನಮಗೆ ಫೆಮಿಲಿಯರ್ ಅಲ್ವಾ? ಆಮ್ಲೀಯತೆ ಅಲ್ವಾ? ಅಸಿಡಿಟಿ ಆಗಿದೆ ಅಂತ ಹೇಳ್ತೀವಿ ನಾವು. ಅಸಿಡಿಟಿ ಆಗಕ್ಕೆ ಕಾರಣ ಏನು? ಯಾವಾಗ ಈ ಹೊಟ್ಟೆಯಲ್ಲಿರುವಂತಹ ಆಮ್ಲ ಜಾಸ್ತಿ ಆಗುತ್ತದೆಯೋ, ಅದರ ಕಾನ್ಸಂಟ್ರೇಷನ್ ಅಲ್ವಾ, ಯಾವಾಗ ಜಾಸ್ತಿ ಆಗಿದೆಯೋ ಅವಾಗ ಏನಂತ ಕರಿತೀವಿ ನಾವು? ಅಸಿಡಿಟಿ ಅಂತ ಕರಿತೀವಿ. ಈಗ ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಬರುತ್ತೆ ನೋಡಿ, ಈನೋ ತಗೊಂಡ್ರೆ ಅಸಿಡಿಟಿ ಕಡಿಮೆ ಆಗುತ್ತೆ, ಹೀಗೆಲ್ಲ ಬರುತ್ತೆ ಅಲ್ವಾ, ಅಡ್ವರ್ಟೈಸ್ಮೆಂಟ್ ಗಳು ಬರುತ್ತೆ. ಮೊದಲು ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕನ್ಸಿಡರ್ ಮಾಡ್ತಿದ್ವಿ, ಅಲ್ಲ ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಕನ್ಸಿಡರ್ ಮಾಡ್ತಿದ್ವಿ. ಫಸ್ಟ್ ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಯೂಸ್ ಮಾಡ್ತಿದ್ವಿ. ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ತಟಸ್ಥೀಕರಣಗೊಳಿಸಕ್ಕೆ, HCl ಅನ್ನ ತಟಸ್ಥೀಕರಣಗೊಳಿಸಕ್ಕೆ ಬಳಸ್ತಿದ್ವಿ. ಈನೋ ಅಂತೆಲ್ಲ ಹೇಳ್ತೀವಲ್ವಾ ನಾವು. ಇದರಲ್ಲಿ ಇರೋದು ಯಾವ್ದು ಹೇಳಿ? ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ. ಆದ್ರೆ ಇವಾಗ ಅದನ್ನ ಯೂಸ್ ಮಾಡ್ತಾ ಇಲ್ಲ ನಾವು, ಮೆಗ್ನೇಷಿಯಂ ಅನ್ನ ಯೂಸ್ ಮಾಡ್ತೀವಿ. ಯಾಕಿರಬಹುದು? ಯಾಕಂದ್ರೆ ಈ ಮೆಗ್ನೇಷಿಯಂ ಹೈಡ್ರಾಕ್ಸೈಡ್ ಇದೆಯಲ್ಲ, ನಾವು ರ್ಯಾಂಟ್ಯಾಕ್ ಈ ತರ ಎಲ್ಲ ಟ್ಯಾಬ್ಲೆಟ್ ಬರುತ್ತೆ ನೋಡಿ, ರ್ಯಾಂಟ್ಯಾಕ್ ಮತ್ತೆ ಪ್ಯಾನ್ ಸೀರೀಸ್ ಬರುತ್ತೆ, ಪ್ಯಾನ್ ಡಿ ಈ ತರ ಎಲ್ಲ ಬರುತ್ತಲ್ಲ, ಇವೆಲ್ಲ ಏನ್ ಹೇಳಿ, ಮೆಗ್ನೇಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಇದರಲ್ಲಿ. ಇದು ಏನ್ ಮಾಡುತ್ತೆ, ಯಾವಾಗ ಈ HCl ಜಾಸ್ತಿ ಆಗುತ್ತಲ್ಲ ಹೊಟ್ಟೆಯಲ್ಲಿ, ಕಾನ್ಸಂಟ್ರೇಷನ್ ಅದ್ರದ್ದು ಜಾಸ್ತಿ ಆಗುತ್ತಲ್ಲ, ಎಷ್ಟಿರ್ಬೇಕು ಅದಕ್ಕಿಂತ ಜಾಸ್ತಿ ಆಗುತ್ತೆ, ಅದೇನ್ ಮಾಡುತ್ತೆ ಹೇಳಿ, ತಟಸ್ಥೀಕರಣಗೊಳಿಸುತ್ತೆ. ಆದ್ರೆ ಈನೋನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದೇ ಇಲ್ಲ ನಮ್ಗೆ. ಯಾವ ಡಾಕ್ಟರ್ ನಮ್ಗೆ ಈನೋ ಕೊಡಲ್ಲ. ಯಾಕೆ ಕೊಡಲ್ಲ? ಯಾಕೆಂದ್ರೆ ಯಾವಾಗ ಸೋಡಿಯಂ ಬೈಕಾರ್ಬೋನೇಟ್ ಯೂಸ್ ಮಾಡ್ತೀವಲ್ಲ ನಾವು, ಒಂದು ಸಲಕ್ಕೆ ಏನಾಗುತ್ತೆ ಹೇಳಿ, ಇದು HCl ಜೊತೆಗೆ ರಿಯಾಕ್ಟ್ ಆಗಿ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ತಟಸ್ಥೀಕರಣಗೊಳಿಸ್ಬಿಡುತ್ತೆ. ಆದ್ರೆ ಮತ್ತೆ ಮತ್ತೆ ಟ್ರಿಗರ್ ಆಗ್ತಾ ಇರುತ್ತೆ, ಅಸಿಡಿಟಿ ಕಂಪ್ಲೀಟ್ ಆಗಿ ಕಡಿಮೆ ಆಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಮೆಗ್ನೇಷಿಯಂ ಹೈಡ್ರಾಕ್ಸೈಡ್ ಅನ್ನ ಯೂಸ್ ಮಾಡ್ತಿದೀವಿ. ಜಗತ್ತಲ್ಲಿ 2ನೇ ಮೆಡಿಸಿನ್ ಇದು, ಅತ್ಯಂತ ಹೆಚ್ಚು ಸೆಲ್ ಆಗೋದು. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಗೆ ಅಸಿಡಿಟಿ ಪ್ರಾಬ್ಲಮ್ ಇದೆ ಅಂತ ಜಗತ್ತಲ್ಲಿ. ರ್ಯಾಂಟ್ಯಾಕ್ ಏನಿದೆಯಲ್ಲ, ಇದು 2nd ಪ್ಲೇಸ್ ಅಲ್ಲಿ ಇದೆ. ಹಾಗಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ ಹೊಟ್ಟೆಯಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್, ನಾನ್ ಮೆಟಾಲಿಕ್ ಆಕ್ಸೈಡ್ಗಳು ಏನಾಗಿದ್ದಾವೆ ಅಂತ ಕೇಳಿದರೆ, ನಾನ್ ಮೆಟಾಲಿಕ್ ಆಕ್ಸೈಡ್ಗಳಂದ್ರೆ ಯಾವುದು? NO2 ಹೌದು, CO2 ಹೌದು ಅಲ್ವಾ, SO2 ಹೌದು. ಇವೆಲ್ಲ ಏನಾಗಿದ್ದಾವೆ? ಇವೆಲ್ಲ ಆಮ್ಲಗಳಾಗಿದ್ದಾವೆ. ಸರಿನಾ? ಏನಾಗಿರುತ್ತೆ? ಆಮ್ಲಗಳಾಗಿರುತ್ತೆ. ನಾನ್ ಮೆಟಾಲಿಕ್ ಆಕ್ಸೈಡ್ಗಳು ಏನಾಗಿದ್ದಾವೆ? ಆಮ್ಲ ಆಗಿದೆ. ಡ್ಯಾಶ್ ಸೋಡಿಯಂ ಕ್ಲೋರೈಡ್ ನ ದ್ರಾವಣವಾಗಿದೆ ಅಂತ ಕೇಳಿದ್ದಾರೆ. ಸೋಡಿಯಂ ಕ್ಲೋರೈಡು NaCl ಅನ್ನ ನಾನು ಯಾವಾಗ ನೀರಿನ ಜೊತೆ H2O ಜೊತೆ ರಿಯಾಕ್ಟ್ ಮಾಡಿಸ್ತೀನಿ, NaCl ಮತ್ತೆ H2O, ಏನ್ ಸಿಗುತ್ತೆ? ನೀರಿಗೆ ನಾನೇನ್ ಮಾಡ್ತೀನಿ, ಸರಳ ಭಾಷೆಯಲ್ಲಿ ಹೇಳುವಾಗ ಉಪ್ಪನ್ನ ಹಾಕ್ತೀನಿ. ಏನ್ ಸಿಗುತ್ತೆ ನಂಗೆ? ಸುಣ್ಣದ ಕಲ್ಲು ಸಿಗುತ್ತಾ? ಅಥವಾ ಯಾವುದು ಅಲ್ಲನಾ? ಅಥವಾ ಉಪ್ಪು ಸಿಗುತ್ತಾ ನನಗೆ? ಇಲ್ಲ. ಏನ್ ಸಿಗುತ್ತೆ ಹೇಳಿ?
ಉಪ್ಪು ನೀರು ಸಿಗುತ್ತೆ. ಇದು ಉಪ್ಪು ನೀರನ್ನೇ ಏನಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್ ನ ದ್ರಾವಣ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ವಾಷಿಂಗ್ ಸೋಡಾವನ್ನು ಡ್ಯಾಶ್ ಪ್ರಕ್ರಿಯೆ ಮೂಲಕ ನಾವೇನ್ ಸಂಶ್ಲೇಷಿಸಲಾಗುತ್ತದೆ. ಹೇಗೆ ಪಡಿತೀವಿ ನಾವು ವಾಷಿಂಗ್ ಸೋಡಾನ ಅಂತ? ವಾಷಿಂಗ್ ಸೋಡಾನ ಸಾಲ್ವೆ ಪ್ರಕ್ರಿಯೆಯ ಮೂಲಕ ನಾವು ಪಡ್ಕೊಳ್ತೀವಿ. ಹೇಗಾಗುತ್ತೆ ಸಾಲ್ವೆ ಪ್ರಕ್ರಿಯೆ? ಯಾವಾಗ ಕ್ಲೋರಿನ್ ಮತ್ತೆ ಅಮೋನಿಯಾ, ನಾನು ಬ್ರೀಫ್ ಆಗಿ ಹೇಳ್ತೀನಿ, ಮತ್ತೆ CO2 ಇವೆಲ್ಲ ಸೇರಿ ಏನಾಗುತ್ತೆ? NaHCO3 ಸಿಗುತ್ತೆ ನನಗೆ. ಇದನ್ನ ಡ್ರೈ ಮಾಡಿ, ಬಿಸಿ ಮಾಡಿ, ಇದನ್ನ ಮಾಡಿ ಕ್ರಿಸ್ಟಲ್ ಮಾಡ್ತೀನಿ ನಾನು. ಅವಾಗ ಏನ್ ಸಿಗುತ್ತೆ ನನಗೆ? ವಾಷಿಂಗ್ ಸೋಡಾ ಸಿಗುತ್ತೆ ನನಗೆ. ಈ ವಾಷಿಂಗ್ ಸೋಡಾವನ್ನ ಯಾವ ಪ್ರಕ್ರಿಯೆ ಮೂಲಕ ನಾವು ಪಡ್ಕೊಳ್ತೀವಿ? ಸಾಲ್ವೆ ಪ್ರಕ್ರಿಯೆ ಮೂಲಕ ನಾವು ಪಡ್ಕೊಳ್ತೀವಿ. ಮೆಟಲ್ ಆಕ್ಸೈಡ್ ಪ್ಲಸ್ ಆಮ್ಲ ಗಿವ್ಸ್ ವಾಟ್? ಏನ್ ಕೊಡುತ್ತೆ? ಮತ್ತೆ ಉಪ್ಪು ಅಂತ ಕೇಳಿದ್ದಾರೆ ಅಲ್ವಾ? ಮೆಟಲ್ ಆಕ್ಸೈಡ್ ಮತ್ತೆ ಆಮ್ಲ ಎರಡು ಸೇರಿ ಏನನ್ನ ಕೊಡುತ್ತೆ ಅಂತ. ಮೆಟಲ್ ಆಕ್ಸೈಡ್ ಪ್ಲಸ್ MO ಪ್ಲಸ್ A ಗಿವ್ಸ್ ಏನ್ ಕೊಡುತ್ತೆ? ಉಪ್ಪು. ಸಾಲ್ಟ್ ಅಲ್ವಾ? ಉಪ್ಪು ಪ್ಲಸ್ ಇನ್ನೇನು ಅಂತ ಕೇಳಿದ್ದಾರೆ. ಮೆಟಲ್ ಆಕ್ಸೈಡ್ ಅನ್ನ ಕನ್ಸಿಡರ್ ಮಾಡ್ತೀನಿ, ಯಾವ್ದಾದ್ರು ಒಂದು. Al2O3. ಅಲ್ಯೂಮಿನಿಯಂ ಆಕ್ಸೈಡ್, ಇದು ಮೆಟಲ್ ಆಕ್ಸೈಡಾ? ಇದಕ್ಕೆ ಆಮ್ಲನ ನಾನು ತಗೊಳ್ತೀನಿ, HCl. ಏನ್ ಕೊಡುತ್ತೆ? AlCl3 ಪ್ಲಸ್ H2O. ಅಂದ್ರೆ ಏನ್ ಕೊಡುತ್ತೆ? ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಕೊಡುತ್ತೆ. ಅಂದ್ರೆ ಏನ್ ಕೊಡುತ್ತೆ? ಸಾಲ್ಟ್ ಅನ್ನ ಕೊಡುತ್ತೆ. ಮತ್ತೇನು? ನೀರನ್ನ ಕೊಡುತ್ತೆ. ಇಲ್ಲಿ ಉಪ್ಪು ಅಂತ ಕೊಟ್ಟಿರೋದಕ್ಕೆ ಇನ್ನೊಂದು ಏನಾಗಿದೆ? ಆಪ್ಷನ್ ಡಿ, ಇನ್ನೊಂದು ವಾಟರ್. ಅರ್ಥ ಆಯ್ತಾ? ಸಪೋಸ್ ಈಗ ನಾನು MgO ಪ್ಲಸ್ HBr ಹೈಡ್ರೋಜನ್ ಬ್ರೋಮೈಡ್ ಅನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅವಾಗ ಏನ್ ಸಿಗುತ್ತೆ ನನಗೆ? MgBr2 ಪ್ಲಸ್ H2O ನೀರನ್ನ ಕೊಡುತ್ತೆ. ಆಗ್ತಿದ್ಯಾ? MgBr2 ಮತ್ತೆ ನೀರನ್ನ ಕೊಡುತ್ತೆ ಅಂತ. ಸರಿನಾ? ಓಕೆ. ಸಾಮಾನ್ಯ ಉಪ್ಪಿನ ರಾಸಾಯನಿಕ ರೂಪವೇನು ಅಂತ ಕೇಳಿದ್ದಾರೆ. ಸಾಮಾನ್ಯ ಉಪ್ಪಿನ ರಾಸಾಯನಿಕ ರೂಪ NaCl. ಸಾಮಾನ್ಯ ಉಪ್ಪಿಂದು ಏನಿರುತ್ತೆ ಹೇಳೋದ್ರಲ್ಲಿ? ಸೋಡಿಯಂ ಕ್ಲೋರೈಡ್ ಅನ್ನ ಸಾಮಾನ್ಯ ಉಪ್ಪು ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್ ಕ್ವಶನ್. ಆಮ್ಲಗಳು ರುಚಿಯಲ್ಲಿ ಹುಳಿ ಮತ್ತು ನೀಲಿ ಲಿಟ್ಮಸ್ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಇನ್ನೊಂದು ರುಚಿಯಲ್ಲಿ ಕಹಿ ಮತ್ತು ಕೆಂಪು ಲಿಟ್ಮಸ್ ಬಣ್ಣವನ್ನ ನೀಲಿಗೆ ಬದಲಾಯಿಸುತ್ತದೆ. ಇನ್ನೊಂದು ರುಚಿಯಲ್ಲಿ ಕಹಿ ಮತ್ತು ನೀಲಿ ಲಿಟ್ಮಸ್ ಬಣ್ಣವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ರುಚಿಯಲ್ಲಿ ಹುಳಿ ಮತ್ತು ಕೆಂಪು ಲಿಟ್ಮಸ್ ಬಣ್ಣವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಅದರಲ್ಲಿ ಆಮ್ಲಗಳಿಗೆ ಯಾವ ಗುಣ ಇದೆ ಅಂತ, ಗುಣಲಕ್ಷಣ ಇದೆ ಅಂತ ಕೇಳ್ತಾರೆ. ಆಮ್ಲ ಅಂದ್ರೆ ಏನ್ ಹೇಳಿ? ರುಚಿಯಲ್ಲಿ ಹುಳಿ ಇರುತ್ತೆ ಅಂತ ಆಯ್ತು. ಅಂದ್ರೆ A ಮತ್ತೆ D ಅಲ್ಲಿ ಯಾವುದೋ ಒಂದು. ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸೋದು ಯಾವ್ದು ಅಂತ ಆಗಿತ್ತು ಹೇಳಿ? ಪ್ರತ್ಯಾಮ್ಲದ ಗುಣ ಅಲ್ವಾ? ಪ್ರತ್ಯಾಮ್ಲದ ಗುಣ ಅದು. ಇಲ್ಲಿ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸೋದು ಯಾವ ಗುಣ? ಆಮ್ಲದ ಗುಣ. ಸರಿನಾ? ಅಲ್ವಾ? ಇನ್ನೊಂದು ರುಚಿಯಲ್ಲಿ ಕಹಿ ಇರುತ್ತಾ? ಇಲ್ಲ. ಏನಿರುತ್ತೆ? ಪ್ರತ್ಯಾಮ್ಲ ರುಚಿಯಲ್ಲಿ ಕಹಿ ಇರುತ್ತೆ, ಹಾಗೂ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ ಅಲ್ವಾ? ಹಾಗಾಗಿ ಉತ್ತರ ಏನು? A. ಸರಿನಾ? ಪ್ರತ್ಯಾಮ್ಲ ಅಂದ್ರೇನು? ರುಚಿಯಲ್ಲಿ ಹುಳಿ ಅಂತ ಇರಲ್ಲ, ಯಾಕೆಂದ್ರೆ ಆಮ್ಲದಲ್ಲಿ ನೋಡಿದೀವಿ ನಾವು. ರುಚಿಯಲ್ಲಿ ಕಹಿ ಮತ್ತು ಕೆಂಪು ಲಿಟ್ಮಸ್ ಬಣ್ಣವನ್ನ ನೀಲಿಯಾಗಿ ಬದಲಾಯಿಸುತ್ತಾ, ಅಥವಾ ನೀಲಿ ಲಿಟ್ಮಸ್ ಅನ್ನ ಕೆಂಪಾಗಿಸುತ್ತಾ? ಕೆಂಪು ಲಿಟ್ಮಸ್ ಬಣ್ಣವನ್ನ ನೀಲಿಯಾಗಿ ಬದಲಾಯಿಸುತ್ತೆ ಅಲ್ವಾ? ಕೆಂಪನ್ನ ನೀಲಿಯಾಗಿ ಬದಲಾಯಿಸುತ್ತೆ. ಹಾಗಾಗಿ ನನ್ನ ಆಪ್ಷನ್
ಬಿ ಆಗಿರುತ್ತೆ. ಪ್ರತ್ಯಾಮ್ಲ ಅಂದ್ರೆ ಏನು ಅಂತ. ಸರಿನಾ? ಮುಂದಿನ ಪ್ರಶ್ನೆ, ಟೊಮ್ಯಾಟೋದಲ್ಲಿ ಯಾವ ಆಮ್ಲವಿದೆ ಅಂತ ಕೇಳಿದ್ದಾರೆ. ಓಕೆ, ಟೊಮ್ಯಾಟೋದಲ್ಲಿ ಯಾವ ಆಮ್ಲ? ಸಿಟ್ರಿಕ್ ಆಮ್ಲ ಇರ್ಬೋದಾ? ಇಲ್ಲ. ಯಾವ್ದ್ರಲ್ಲಿ ಇರುತ್ತೆ? ಕಿತ್ತಳೆಯಲ್ಲಿ, ಆಮೇಲೆ ನಿಂಬೆ ಹಣ್ಣಲ್ಲಿ, ಇದ್ರಲ್ಲೆಲ್ಲ ಇರೋದು ಸಿಟ್ರಿಕ್ ಆಮ್ಲ ಅಲ್ವಾ. ಟಾರ್ಟಾರಿಕ್ ಅಂದ್ರೆ ಯಾವ್ದು? ಟಾರ್ಟಾರಿಕ್ ಆಸಿಡ್ ಯಾವ್ದ್ರಲ್ಲಿ ಇರುತ್ತೆ? ಯೋಚನೆ ಮಾಡಿ ನೀವು, ಟಾರ್ಟಾರಿಕ್ ಆಸಿಡ್ ಯಾವ್ದ್ರಲ್ಲಿ ಇರುತ್ತೆ ಅಂತ. ಇನ್ನೊಂದು HCl, ಇದು ಯಾವ್ದ್ರಲ್ಲಿ ಇರುತ್ತೆ? ಹೊಟ್ಟೆಯಲ್ಲಿರುವ ಆಮ್ಲ. ಇನ್ನೊಂದು ಲ್ಯಾಕ್ಟಿಕ್ ಆಮ್ಲ, ಇದು ಇಲ್ಲ ಅಲ್ವಾ. ಹಾಗಾಗಿ ಯಾವ್ದು ಸರಿಯಾದ ಉತ್ತರ? ಆಕ್ಸಾಲಿಕ್ ಆಮ್ಲ ಇರುತ್ತೆ ಟೊಮ್ಯಾಟೋದಲ್ಲಿ. ಆಕ್ಸಾಲಿಕ್ ಆಮ್ಲ ಇರುತ್ತೆ ಮಕ್ಕಳೇ. ಎಲ್ಲ ತರಕಾರಿಗಳು ಅಥವಾ ನಮ್ಗೆ ನೈಸರ್ಗಿಕವಾಗಿ ಯಾವ್ಯಾವ ಆಮ್ಲಗಳು ಸಿಗುತ್ತಲ್ಲ, ಅದನ್ನೆಲ್ಲ ಪಟ್ಟಿ ಮಾಡಿಟ್ಕೊಂಡ್ರೆ ಯಾವ್ದಾದ್ರು ಒಂದು ಪ್ರಶ್ನೆ ಅದರಿಂದ ಬರ್ಬೋದು ನಿಮ್ಗೆ. ನಾನು ಅದರಲ್ಲಿ ಒಂದೆರಡು ಪ್ರಶ್ನೆಯನ್ನು ನಿಮ್ಗೆ ಮಾದರಿಯಾಗಿ ಕೊಟ್ಟಿದ್ದೀನಿ. ಟೊಮೆಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇರುತ್ತೆ. ಸರಿನಾ? ಹಾಗಾದ್ರೆ ನನ್ನ ಉತ್ತರ ಯಾವುದು? ಎ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಬಲ ಆಮ್ಲವಾಗಿದೆ ಅಂತ ಕೇಳಿದ್ದಾರೆ. ಕರೆಕ್ಟಾ? HCl pH 1 ಇದೆ, CH3COH pH 5 ಇದೆ. ಅದ್ರದ್ದು CH3COH ಅಂದ್ರೆ ಏನು? ಅಸಿಟಿಕ್ ಆಸಿಡ್. ಇನ್ನೊಂದು ನಿಂಬೆ ರಸದ್ದು pH 2.2 ಇದೆ. ಶುದ್ಧ ಹಾಲಿನ pH 6 ಇದೆ. ಯಾವಾಗ ಈ ಕಡೆ ಬರ್ತಾ ಹೋಗುತ್ತೋ ಅವಾಗ ಪ್ರಬಲ ಅಲ್ವಾ, ಪ್ರಬಲವಾಗಿದೆ ಅಂತ. ಯಾವ್ದು ಕಡಿಮೆ ಇದೆಯೋ ಅದು ಪ್ರಬಲ. ಇವೆಷ್ಟರಲ್ಲಿ ಯಾವ್ದು ಕಡಿಮೆ ಇದೆ? ಇದೆಲ್ಲಾನು ಏನಾಗಿರುತ್ತೆ ಹೇಳಿ? ಆಮ್ಲನೇ. ಇದೆಲ್ಲದು ಆಮ್ಲ ಆಗಿದ್ದು ಇದರಲ್ಲಿ ಯಾವ್ದ್ರ ಬೆಲೆ ಕಡಿಮೆ ಇದೆ? 1 ಅಲ್ವಾ. ಹಾಗಾಗಿ HCl ಪ್ರಬಲ ಆಮ್ಲವಾಗಿದೆ. ನನ್ನ ಉತ್ತರ ಏನಾಗಿರುತ್ತೆ? ಎ ಆಗಿರುತ್ತೆ. ಸರಿನಾ? ನೆಕ್ಸ್ಟ್, pH ಮೌಲ್ಯವು 7ಕ್ಕಿಂತ ಕಡಿಮೆ ಪರಿಹಾರವಾಗಿದೆ ಎಂದು ಸೂಚಿಸುತ್ತದೆ. ಅರ್ಥಾಯ್ತಾ? pH ಮೌಲ್ಯವು 7ಕ್ಕಿಂತ ಕಡಿಮೆ ಪರಿಹಾರ ಆದ್ರೆ ಏನಾಗಿರುತ್ತೆ ಅಂತ? ಆಮ್ಲೀಯ ಗುಣವನ್ನ ಹೊಂದಿದೆ ಅಂತ ಅರ್ಥ. ಸರಿನಾ? ಓಕೆ, ನೋಡಿ ಇಲ್ಲಿ 7ಗಿಂತ ಕಡಿಮೆ ಇರೋದೆಲ್ಲ ಏನಿರುತ್ತೆ ಹೇಳಿ? ಆಮ್ಲೀಯ. 7ಗಿಂತ ಜಾಸ್ತಿ ಇರೋದೆಲ್ಲ ಏನು? ಪ್ರತ್ಯಾಮ್ಲೀಯ. ಅರ್ಥ ಆಗ್ತಿದ್ಯಾ? ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ ಅಂತ. ಇನ್ನೊಂದು ನ್ಯೂಟ್ರಲ್, ತಟಸ್ಥ ಆಗಿರುತ್ತೆ. ಯಾವಾಗ ನಾವು ಸ್ಕೇಲ್ ಅನ್ನ ಕನ್ಸಿಡರ್ ಮಾಡ್ತೀವೋ, ನೋಡ್ತೀವೋ, ನಮ್ಗೆ ಪ್ರಶ್ನೆ ಇನ್ನು ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸರಿನಾ? ನನ್ನ ಆಪ್ಷನ್ ಯಾವುದು? ಎ. ತಟಸ್ಥ ಉಪ್ಪಿನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ತಟಸ್ಥ ಉಪ್ಪು ಹೆಂಗಾಗುತ್ತೆ ಅಂತ, ಯಾವಾಗ ದುರ್ಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲದ ಜೊತೆ ವರ್ತಿಸುತ್ತೋ ಅವಾಗ ನಂಗೆ ಏನ್ ಸಿಗುತ್ತೆ? ನನಗೆ ತಟಸ್ಥ ಉಪ್ಪು ಸಿಗುತ್ತೆ. ಈಗ CH3COOH ಪ್ಲಸ್ NH4OH. ಸರಿನಾ? ಇದು ಇಲ್ಲಿಗೆ ಬಂತು, ಇದೇನಾಯ್ತು? ಇಲ್ಲಿಗೆ ಹೋಯ್ತು. ಅವಾಗ ನನ್ಗೇನ್ ಸಿಕ್ತು? CH3COONH4 ಪ್ಲಸ್ ನೀರು ಸಿಕ್ತು. ಇದೇನು ಈಗ? ಇದು ಅಸಿಟಿಕ್ ಆಮ್ಲ. ಇದೇನು? NH4OH, ಅಮೋನಿಯಂ ಹೈಡ್ರಾಕ್ಸೈಡ್. ಈಗ ಸಿಕ್ಕಿರುವಂತದ್ದು ಯಾವ್ದು ಹೇಳಿ? ಇದ್ಯಾವುದು? ಅಮೋನಿಯಂ ಅಸಿಟೇಟ್. ಹಾಗಾಗಿ ತಟಸ್ಥ ಉಪ್ಪಿನಗಳಲ್ಲಿ ಯಾವುದು? ಇದು ತಟಸ್ಥ ಉಪ್ಪು. ಸರಿನಾ?
ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ರೂಪಿಸಲು ಜಿಪ್ಸಮ್ ಅನ್ನ ಯಾವ ತಾಪಮಾನದಲ್ಲಿ ಬಿಸಿ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೋಡಿದಿರಲ್ಲ, ಯಾವಾಗ ಕೈಯಲ್ಲಿನ ಮೂಳೆ ಮುರಿದಾಗ ಅದರ ಆಕಾರವನ್ನ ಸರಿ ಮಾಡಕ್ಕೆ, ಇನ್ನೊಂದು ವಿಗ್ರಹಗಳನ್ನ ಮಾಡಕ್ಕೆ, ಆಟಿಕೆ ಸಾಮಾನುಗಳನ್ನ ಮಾಡಕ್ಕೆ, ಇವೆಲ್ಲದಕ್ಕೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಬಳಸ್ತಾರೆ. ಹಾಗಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವ್ದ್ರಿಂದ ಮಾಡ್ತಾರೆ? ಜಿಪ್ಸಮ್ ಇಂದ ಮಾಡ್ತಾರೆ ಅಲ್ವಾ. ಯಾವ ತಾಪಮಾನದಲ್ಲಿ ಇರುತ್ತೆ ಹೇಳಿ? 120 ಡಿಗ್ರಿಗೆ ಕಾಯಿಸಿದಾಗ ಜಿಪ್ಸಮ್ CaSO4 2H2O ಜಿಪ್ಸಮ್ ಅಂದ್ರೆ ಅದೇನಾಗುತ್ತೆ, CaSO4 12H2O ಆಗುತ್ತೆ. ಗೊತ್ತಾಯ್ತಾ? 12H2O ಆಗುತ್ತೆ. ಯಾವಾಗ ಅದನ್ನ ಹೀಟ್ ಮಾಡ್ತೀವಲ್ಲ ಅವಾಗ ಈ ವಾಟರ್ ಮಾಲಿಕ್ಯೂಲ್ ದಾಗಿ ಏನ್ ಸಿಗುತ್ತೆ? 12H2O ಆಗುತ್ತೆ. ನೆಕ್ಸ್ಟ್, ಟೆಸ್ಟ್ ಟ್ಯೂಬ್ ನಲ್ಲಿ ಪ್ರತ್ಯಾಮ್ಲ ದ್ರಾವಣದೊಂದಿಗೆ ಆಮ್ಲದ ದ್ರಾವಣವನ್ನ ಬೆರೆಸಿದಾಗ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಅಂದ್ರೆ ಪ್ರತ್ಯಾಮ್ಲ ಅಂದ್ರೆ ಯಾವುದು? NaOH. ಈ NaOH ಗೆ ನಾನೇನ್ ಮಾಡ್ತೀನಿ? HCl ಅನ್ನ ಹಾಕ್ತೀನಿ. ಇದು ನನ್ನ ಹತ್ರ ಇರುವಂತ ಟೆಸ್ಟ್ ಟ್ಯೂಬ್. ಇಲ್ಲಿ ನನ್ನ ಹತ್ರ ಏನಿದೆ? NaOH ಇದೆ ಸೊಲ್ಯೂಷನ್. ಇದಕ್ಕೆ ನಾನು ಏನನ್ನ ಆಡ್ ಮಾಡ್ತೀನಿ ಹೇಳಿ? HCl ಅನ್ನ ಆಡ್ ಮಾಡ್ತಾ ಹೋಗ್ತೀನಿ. HCl ಅನ್ನ ಆಡ್ ಮಾಡ್ತಾ ಹೋದ್ರೆ ದ್ರಾವಣದ ಉಷ್ಣತೆ ಏನಾಗುತ್ತೆ? ಬೆರೆಸಿದಾಗ ಏನಾಗುತ್ತೆ? ಇದು ಯಾವ ರಿಯಾಕ್ಷನ್ ಅಂತ ಕರೆದಿದ್ದೀನಿ ನಾನು? ಬಹಿರುಷ್ಣಕ. ಸೊ ಬಹಿರುಷ್ಣಕ ಆದ್ರೆ ದ್ರಾವಣದ ಉಷ್ಣತೆ ಏನಾಗುತ್ತದೆ ಹೇಳಿ? ಹೆಚ್ಚಾಗುತ್ತೆ. ಇನ್ನೊಂದು ಏನಾಗುತ್ತೆ ಹೇಳಿ? NaCl ಏನಾಗುತ್ತೆ? ಉಪ್ಪು ರಚನೆ ಆಗುತ್ತೆ. ಸರಿನಾ? ಉಪ್ಪು ರಚನೆ ಆಗುತ್ತೆ, ದ್ರಾವಣದ ಉಷ್ಣತೆ ಹೆಚ್ಚಾಗುತ್ತೆ. ಸರಿನಾ? ಆಮ್ಲ ಮತ್ತು ಪ್ರತ್ಯಾಮ್ಲ ಜಲೀಯ ದ್ರಾವಣದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದರು. ಹೆಚ್ಚಿನ pH ಇದ್ರೆ ಆಮ್ಲವು ಬಲವಾಗಿರುತ್ತದೆ. ತಪ್ಪಲ್ವಾ ಇದು? ಯಾವಾಗ pH ಕಡಿಮೆ ಆಗ್ತಾ ಬರುತ್ತೋ, 0, 1, 2, 3, 4 ಇದ್ರೆ, ಯಾವಾಗ 4 ಇದೆಯೋ ಅವಾಗ ದುರ್ಬಲ, ಯಾವಾಗ 1 ಇದೆಯೋ ಅವಾಗ ಪ್ರಬಲ. ಹೆಚ್ಚಿನ pH ಇದ್ರೆ ಆಮ್ಲ ಬಲವಾಗಿರುತ್ತದೆ. ಇದು ಅಲ್ಲ, ಹೆಚ್ಚಿನ pH ಆಮ್ಲವನ್ನು ದುರ್ಬಲಗೊಳಿಸುತ್ತದೆ. ಇದು ಕರೆಕ್ಟ್. ಸರಿನಾ? pH ಅನ್ನು ಕಡಿಮೆ ಮಾಡಿ ಪ್ರತ್ಯಾಮ್ಲವನ್ನು ಬಲಗೊಳಿಸಿ. pH ಅನ್ನ ಕಡಿಮೆ ಮಾಡ್ತಾ ಬಂದ್ರೆ, ಈಗ 7, 8 ಈ ತರ ಎಲ್ಲ ಇದ್ರೆ ಬಲಗೊಳಿಸುತ್ತಾ ಇಲ್ಲ. ಪ್ರತ್ಯಾಮ್ಲದ ಏನಾಗುತ್ತೆ ಹೇಳಿ? ಉಲ್ಟಾ ಅಲ್ವಾ? ಹಂಗೆ ಏನಾಗುತ್ತೆ? ರಿವರ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. pH ಅನ್ನ ಕಡಿಮೆ ಮಾಡಿ ಪ್ರತ್ಯಾಮ್ಲವನ್ನ ದುರ್ಬಲಗೊಳಿಸ್ಬೇಕು ಅಲ್ವಾ? ಬಲಗೊಳಿಸಕ್ಕಾಗಲ್ಲ, ಇದು ದುರ್ಬಲಗೊಳಿಸಬಹುದು. pH ಅನ್ನ ಕಡಿಮೆ ಮಾಡಿದ್ರೆ 7, 8 ಇದೆ ಅಂದ್ರೆ ದುರ್ಬಲ, 12 ಇದೆ ಅಂದ್ರೆ ಅವಾಗೇನು? ಅದು ಪ್ರಬಲ. ಸರಿನಾ? ಹಾಗಾಗಿ ನನ್ನ ಆನ್ಸರ್ ಯಾವುದು? ಬಿ ಮತ್ತೆ ಡಿ ಆಗಿರುತ್ತದೆ. ಕರೆಕ್ಟಾ? ನೆಕ್ಸ್ಟ್, ಕ್ಷಾರಗಳು ಇವೆ ಅಂತ ಇದೆ ನೋಡಿ. ಕ್ಷಾರಗಳು ನೀರಿನಲ್ಲಿ ಕರಗುವ ಆಮ್ಲಗಳು, ನೀರಿನಲ್ಲಿ ಕರಗದ ಆಮ್ಲಗಳು, ನೀರಿನಲ್ಲಿ ಕರಗುವ ನೆಲೆಗಳು, ನೀರಿನಲ್ಲಿ ಕರಗದ ಪ್ರತ್ಯಾಮ್ಲಗಳು ಅಂತ ಇದೆ ಅಲ್ವಾ? ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲ ಅಂತ ಇದೆ. ಕ್ಷಾರಗಳೇನು? KOH, NaOH ಇದೆಲ್ಲ ಏನಾಗುತ್ತೆ ಹೇಳಿ? ನೀರಿನಲ್ಲಿ ಕರಗುತ್ತದೆ. ನೀರಿನಲ್ಲಿ ಕರಗುತ್ತದೆ. ಹಾಗಾಗಿ ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳಾಗಿದ್ದಾವೆ ಕ್ಷಾರಗಳು. ಸರಿನಾ? ನೆಕ್ಸ್ಟ್ ಕ್ವಶನ್. ಸೋಡಿಯಂ ಕಾರ್ಬೋನೇಟ್ ಮೂಲ ಉಪ್ಪು, ಏಕೆಂದರೆ ಇದು ದುರ್ಬಲ. ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ಏನ್ ಹೇಳಿ? Na2CO3. ಯಾವಾಗ Na2CO3 ಇರುತ್ತಲ್ಲ, ಹೇಗೆ ಉತ್ಪತ್ತಿ ಆಗುತ್ತೆ? H2CO3 ಪ್ಲಸ್ NaOH. ಅವಾಗೇನ್ ಸಿಗುತ್ತೆ ನಂಗೆ? Na2CO3 ಸಿಗುತ್ತೆ. ಹೈಡ್ರೋ ಕಾರ್ಬೋನಿಕ್ ಆಸಿಡ್ ಮತ್ತೆ ಸೋಡಿಯಂ ಸೋಡಿಯಂ ಹೈಡ್ರಾಕ್ಸೈಡ್ ಏನ್ ಸಿಗುತ್ತೆ? ಸೋಡಿಯಂ ಕಾರ್ಬೋನೇಟ್ ಸಿಗುತ್ತೆ. ಅಂದ್ರೆ ಈ ಹೈಡ್ರೋ ಕಾರ್ಬೋನಿಕ್ ಆಸಿಡ್ ಏನ್ ಹೇಳಿ? ದುರ್ಬಲ ಆಮ್ಲ. ಮತ್ತೆ NaOH ಏನಾಗಿರುತ್ತೆ? ಸೋಡಿಯಂ ಕಾರ್ಬೋನೇಟ್ ಪ್ರಬಲವಾದ ಪ್ರತ್ಯಾಮ್ಲ. ಇದು ಹೇಗೆ ಉತ್ಪತ್ತಿ ಆಗುತ್ತೆ? ಆನ್ಸರ್ ಡಿ, ದುರ್ಬಲ ಆಮ್ಲ ಮತ್ತೆ
ಪ್ರಬಲವಾದ ಪ್ರತ್ಯಾಮ್ಲ 2 ಕೂಡಿ Na2CO3 ಸೋಡಿಯಂ ಕಾರ್ಬೋನೇಟ್ ಉತ್ಪತ್ತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ Na2CO3 H2O ಅಂದ್ರೆ ಏನು ಅಂತ ಕೇಳಿದ್ದಾರೆ. ಬ್ಲೀಚಿಂಗ್ ಪೌಡರ್ ನಮ್ಗೆ ಗೊತ್ತಿದೆ ಅಲ್ವಾ, ಟಾರ್ಟಾರಿಕ್ ಆಸಿಡ್ ಅಂತೂ ಅಲ್ಲ. ಅಡಿಗೆ ಸೋಡಾನ ವಾಷಿಂಗ್ ಸೋಡಾನ? Na2CO3 10H2O ಏನಾಗಿರುತ್ತೆ? Na2CO3 10H2O ವಾಷಿಂಗ್ ಸೋಡಾ ಆಗಿರುತ್ತೆ ಅಲ್ವಾ? ನೆಕ್ಸ್ಟ್, ಈ ಸ್ವಭಾವದಿಂದಾಗಿ ಈಜುಕೊಳವನ್ನ ಸ್ವಚ್ಛಗೊಳಿಸಲು ಕ್ಲೋರಿನ್ ಅನ್ನು ಬಳಸಲಾಗುತ್ತೆ ಅಂತ. ನೋಡಿ, ನಾವ್ ಯಾವ್ದಾದ್ರು ಅಮ್ಯೂಸ್ಮೆಂಟ್ ಹೋದ್ರೆ, ಈಗ ವಂಡರ್ಲಾಕ್ ಹೋಗ್ತೀವಿ ಅಥವಾ GRS ಹೋಗ್ತೀವಿ, ಇಲ್ಲೆಲ್ಲ ಏನಿರುತ್ತೆ, ನೀರೇನಿರುತ್ತೆ ಕ್ಲೋರಿನಿನ ಸ್ಮೆಲ್ ಇರುತ್ತೆ ಅಲ್ಲ, ಕ್ಲೋರಿನಿನ ವಾಸನೆ ಬರ್ತಾ ಇರುತ್ತೆ. ಹಾಗಾದ್ರೆ ಕ್ಲೋರಿನ್ ಅನ್ನ, ಬ್ಲೀಚಿಂಗ್ ಪೌಡರ್ನ ಯಾಕೆ ಹಾಕ್ತಾರೆ ಈಜುಕೊಳನ ಸ್ವಚ್ಛಗೊಳಿಸಕ್ಕೆ ಅಂತ? ಒಂದು ಸುಗಂಧ ದ್ರವ್ಯವಾಗ ಅಷ್ಟೆಲ್ಲ ಸುಗಂಧ ಇರುತ್ತೆ ಅದು? ಇಲ್ಲ. ಇನ್ನೊಂದು ವಾಸನೆ ನಿರ್ಮೂಲನೆ ಮಾಡ್ಲಿಕ್ಕ ಅಲ್ಲ. ಇದನ್ನ ಅಯಾನೀಕರಣಗೊಳಕ ಅಲ್ಲ. ಇದನ್ನೇನು ಒಂದು ಸೋಂಕು ನಿವಾರಕವಾಗಿ ಬಳಸುತ್ತಾರೆ. ಅರ್ಥ ಆಯ್ತಾ? ಸೋಂಕು ನಿವಾರಕವಾಗಿ ಬಳಸುತ್ತಾರೆ. ಮಳೆಯನ್ನು ಆಮ್ಲ ಮಳೆ ಎಂದು ಕರೆಯಲಾಗುತ್ತದೆ ಯಾವಾಗ pH 5.6ಕ್ಕಿಂತ ಕಡಿಮೆ ಇದ್ರೆ ಅಂತ ಮಳೆಯನ್ನ ಏನಂತ ಕರಿತೀವಿ? ಆಮ್ಲ ಮಳೆ ಅಂತ ಕರಿತೀವಿ. ಈ ಆಮ್ಲ ಮಳೆಯಿಂದಾಗಿ ನೋಡಿ, ತಾಜ್ ಮಹಲ್ ನಂತಹ ಕಲಾಕೃತಿಗಳೇನಾಗ್ತಿದೆ? ಹಾಳಾಗ್ತಿದೆ ಅಲ್ವಾ? ಸೊ ಆಮ್ಲ ಮಳೆ ಯಾವಾಗ ವಾತಾವರಣದಲ್ಲಿ ಆಮ್ಲ ಮಳೆ ಯಾವತ್ತು ಜಾಸ್ತಿ ಆಗುತ್ತೋ ಅವಾಗ ಏನಾಗುತ್ತೆ? ಜಲಚರಗಳಿಗೆ, ಜೀವಿಗಳಿಗೆ ಎಲ್ಲದಕ್ಕೂ ಏನಾಗುತ್ತೆ? ಸಮಸ್ಯೆಗಳಾಗುತ್ತೆ. ಹಾಗಾದ್ರೆ ಅದರ pH ರೇಂಜ್ ಎಷ್ಟು? 5.6ಕ್ಕಿಂತ ಕಡಿಮೆ ಇದ್ರೆ ಅಂತದನ್ನ ಏನಂತ ಕರಿತೀವಿ? ಆಮ್ಲ ಮಳೆ ಅಂತ ಕರಿತೀವಿ. ಸರಿನಾ? ಹಲ್ಲಿನ ದಂತ ಕವಚವು ಯಾವುದರಿಂದ ಮಾಡಲ್ಪಟ್ಟಿದೆ? ಕ್ಯಾಲ್ಸಿಯಂ ಕಾರ್ಬೋನೇಟ, ಕ್ಯಾಲ್ಸಿಯಂ ಆಕ್ಸೈಡ ಅಥವಾ ಕ್ಯಾಲ್ಸಿಯಂ ಫಾಸ್ಫೇಟ, ಪೊಟ್ಯಾಷಿಯಂ ಅಂತ ಕೇಳಿದ್ದಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ಲ ಏನ್ ಹೇಳಿ, ಅಷ್ಟು ಗಟ್ಟಿಯಾದ ಪದಾರ್ಥ ಅಲ್ಲ. ಪೊಟ್ಯಾಷಿಯಂ ಇನ್ನಂತೂ ಆಗಿಲ್ಲ ಅಲ್ವಾ? ಹಾಗಾಗಿ ಕ್ಯಾಲ್ಸಿಯಂ ಫಾಸ್ಫೇಟ್ ಇದು ತುಂಬಾ ಗಟ್ಟಿಯಾಗಿರುತ್ತೆ. ಹಲ್ಲಿನ ದಂತ ಕವಚ ಗಟ್ಟಿಯಾಗಿರುತ್ತಲ್ಲ, ಸೊ ಇದು ಕ್ಯಾಲ್ಸಿಯಂ ಫಾಸ್ಫೇಟ್ ನಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್, ಇದು ಕಾಮನ್ ಕ್ವಶನ್ ಒಂದು. ಸಾಂದ್ರೀಕೃತ ಆಮ್ಲದ ಕೆಲವು ಹನಿಗಳು ಅಕಸ್ಮಾತ್ ಆಗಿ ಪ್ರಯೋಗಾಲಯದಲ್ಲಿ ಹುಡುಗನ ಕೈಗೆ ಬೀಳುತ್ತವೆ. ತಕ್ಷಣ ಏನ್ ಮಾಡ್ಬೇಕು ಅಂತ. ಈಗ ನಾನು ಒಂದ್ ಲ್ಯಾಬೋರೇಟರಿಗೆ ಇರ್ತೀನಿ, ಅವಾಗ ಏನಾಗುತ್ತೆ, ಒಂದು ಹುಡುಗನ ಕೈ ಮೇಲೆ ಆಸಿಡ್ ಬೀಳುತ್ತೆ ಅಂತ, ಸಾಂದ್ರೀಕೃತ ಆಮ್ಲ, ಪ್ರಬಲವಾದ ಆಮ್ಲ ಬೀಳುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತ ಕೇಳಿದಾರಲ್ವಾ? ಒಂದು ಉಪ್ಪು ನೀರಿಂದ ಕೈ ತೊಳಿಬೇಕಾ, ಅಥವಾ ನೀರಿನಿಂದ ಚೆನ್ನಾಗಿ ಕೈ ತೊಳೆದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಅಪ್ಲೈ ಹಾಕ್ಬೇಕಾ ಅದಕ್ಕೆ, ಅಥವಾ ಯಾವ್ದಾದ್ರು ಬೇಸ್ ಅಥವಾ ಪ್ರತ್ಯಾಮ್ಲ ಮೂಲಕ ತಟಸ್ಥೀಕರಣಗೊಳಿಸ್ಬೇಕಾ ಅಂತ. ಏನ್ ಮಾಡ್ಬೇಕು ನಾನು? ಪ್ರಯೋಗಾಲಯದಲ್ಲಿ ಒಂದು ಹುಡುಗನ ಕೈ ಮೇಲೆ ಸಾಂದ್ರೀಕೃತ ಆಮ್ಲ ಕೆಲವು ಹನಿಗಳು ಬಿದ್ರೆ ನಾನು ಯಾವ ಪ್ರಿಕಾಷನ್ ಅನ್ನ ತಗೋಬೇಕು? ಅಥವಾ ಬಿದ್ಮೇಲೆ ನಾನು ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನೀರಿನಿಂದ ಚೆನ್ನಾಗಿ ಕೈ ತೊಳಿಬೇಕು, ತೊಳೆದು NaHCO3 ನ ಅಪ್ಲೈ ಮಾಡ್ಬೇಕು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಅಪ್ಲೈ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಹಲ್ಲಿನ ಸವೆತವನ್ನು ತಡೆಗಟ್ಟಲು ಟೂತ್ ಪೇಸ್ಟ್ ಅನ್ನು ಬಳಸಲು ಈ ಗುಣ ಕಾರಣವಾಗಿದೆ. ಯಾವುದು ಅಂತ ಕೇಳಿದ್ದಾರೆ. ಆಮ್ಲೀಯತೆ, ಪ್ರತ್ಯಾಮ್ಲೀಯತೆ, ಇನ್ನೊಂದು ಅಯಾನು, ಇನ್ನೊಂದು ತಟಸ್ಥಗೊಳಿಸುವಿಕೆ ಅಂತ ಹೇಳಿದಾರಲ್ವಾ? ಆಮ್ಲೀಯತೆ, ಪ್ರತ್ಯಾಮ್ಲೀಯತೆ, ಅಯಾನು ಮತ್ತೆ ತಟಸ್ಥಗೊಳಿಸುವಿಕೆ. ಹಲ್ಲಿನ ಬಾಯಿ ಒಳಗಡೆ pH ಎಷ್ಟಿರುತ್ತೆ ಹೇಳಿ? 5.5 ಇರುತ್ತೆ. ಯಾವಾಗ ಬಾಯಿಯ pH ಒಳಗಡೆ ಇರೋ pH ಹೆಚ್ಚು ಕಡಿಮೆ ಆಗುತ್ತೋ ಹಲ್ಲಿನ ಸವೆತ ಉಂಟಾಗುತ್ತೆ. ಆ pH ಏನಿದೆಯಲ್ಲ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ, ಅದನ್ನ ಸರಿದೂಗ್ಸಕ್ಕೆ ಅಂತ ನಾವು ಟೂತ್ ಪೇಸ್ಟ್ ಗಳನ್ನ ಬಳಸ್ತೀವಿ. ಅಂದ್ರೆ ಪ್ರತ್ಯಾಮ್ಲೀಯ, ಸೌಮ್ಯ ಪ್ರತ್ಯಾಮ್ಲೀಯತೆಯನ್ನು ಹೊಂದಿರುವಂತಹ ಟೂತ್ ಪೇಸ್ಟ್ ಅನ್ನ ಬಳಸಿ ಹಲ್ಲಿನ ಬಾಯಿ ಒಳಗಡೆ ಇರುವಂತಹ pH ಅನ್ನ ಮೇಂಟೈನ್ ಮಾಡ್ತೀವಿ. ಹಾಗಾಗಿ ಪ್ರತ್ಯಾಮ್ಲೀಯತೆಯ ಗುಣ ಇರೋದ್ರಿಂದಾಗಿ ಟೂತ್ ಪೇಸ್ಟ್ ಅನ್ನ ಬಳಸ್ತೀವಿ. ಸೌಮ್ಯ ಪ್ರತ್ಯಾಮ್ಲೀಯತೆ ಇರುವಂತ ಟೂತ್ ಪೇಸ್ಟ್ ಅನ್ನ ಬಳಸ್ತೀವಿ. ನೆಕ್ಸ್ಟ್, ಇದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಮೂಲಕ
ವಿದ್ಯುತ್ ಶಕ್ತಿಯನ್ನ ನಡೆಸುವಂತಹದ್ದಾಗಿದೆ ಅಂತ. ಯಾವಾಗ ಒಂದು ಬೀಕರ್ ಅಲ್ಲಿ ನೀರಿದೆ ಅಂತ ತಗೊಳ್ಳಿ, ಇನ್ನೊಂದು ಬೀಕರ್ ಅಲ್ಲಿ ಏನಿದೆ, ನೀರು ಮತ್ತೆ ಲವಣ ಇದೆ. ಆ ಲವಣ ಯಾವುದು? NaCl ಆಗಿರುತ್ತೆ ಅಂತ ಕನ್ಸಿಡರ್ ಮಾಡಿ. ಈಗ ನಾನು ಒಂದು ಬಲ್ಬ್ ಅನ್ನ ಇಡ್ತೀನಿ, ಒಂದು ಆನೋಡು ಇನ್ನೊಂದು ಕ್ಯಾಥೋಡ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ನಾನೇನ್ ಮಾಡ್ತೀನಿ, ಒಂದು ಬಲ್ಬ್ ಅನ್ನ ಉರ್ಸಕ್ಕೆ ನೋಡ್ತಾ ಇದ್ದೀನಿ. ಬಲ್ಬ್ ಯಾವ್ದ್ರಲ್ಲಿ ಉರಿಯುತ್ತೆ ಅಂತ, ಲೈಟ್ ಆಗುತ್ತೆ ಅಂತ. ಈಗ ಇದ್ರಲ್ಲಿ ನಾನೇನ್ ಮಾಡ್ತೀನಿ, ಆನೋಡ್ ಕ್ಯಾಥೋಡ್ ಅನ್ನ ಇಡ್ತೀನಿ. ಇಲ್ಲೂ ಮತ್ತೆ ಆನೋಡ್ ಕ್ಯಾಥೋಡ್ ಅನ್ನ ಡಿಪ್ ಮಾಡಿ ಇರ್ತೀನಿ ಇದ್ರಲ್ಲಿ. ಇಲ್ಲಿ ಏನಾಗುತ್ತೆ, ನೀರಲ್ಲಿ ಏನಾಗುತ್ತೆ, ಬಲ್ಬ್ ಉರಿಯುತ್ತಾ? ಬಲ್ಬ್ ಉರಿಯುವುದಿಲ್ಲ. ಇಲ್ಲೇನಾಗುತ್ತೆ, Na+Cl- ಧನ ವಿದ್ಯುದಾವೇಶ ಮತ್ತೆ ಋಣ ವಿದ್ಯುದಾವೇಶ ಆಗುತ್ತೆ. ಅಂದ್ರೆ ಅಯಾನುಗಳ ಆಗಿ ವರ್ತಿಸುತ್ತೆ, ಇದು ಅಯಾನುಗಳಾಗಿ ಫಾರ್ಮೇಶನ್ ಆಗಿರುತ್ತೆ. ಈ ಅಯಾನುಗಳೇ ಏನ್ ಮಾಡುತ್ತೆ, ಈ ಅಯಾನು ಏನು ಹೀಗೆ ಹರಿಯುತ್ತಾ ಇರುತ್ತೆ ಈ ಸರ್ಕ್ಯೂಟ್ ಅಲ್ಲಿ. ಹಾಗಾಗಿ ಏನಾಗುತ್ತೆ, ಲೈಟ್ ಬರುತ್ತೆ, ಬಲ್ಬ್ ಉರಿಯುತ್ತೆ. ಅರ್ಥ ಆಯ್ತಾ? ಬೆಳಕು ಬರುತ್ತೆ. ಹಾಗಾಗಿ ಅಯಾನ ಆಗುವಂತಹ ಗುಣ ಇರೋದ್ರಿಂದ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ಮೂಲಕ ನಾವು ವಿದ್ಯುತ್ ಶಕ್ತಿಯನ್ನ ಹಾಯಿಸಬಹುದಾಗಿದೆ. ಈಗ HCl ಹಾಕಿದ್ರು ಅದೇನ್ ಮಾಡುತ್ತೆ ಹೇಳಿ, H+Cl- ಆಗುತ್ತೆ. NaOH ಅನ್ನ ಹಾಕಿದ್ರೆ ಏನ್ ಮಾಡುತ್ತೆ, Na+COH- ಆಗುತ್ತೆ. ಹೀಗೆ ಏನಾಗುತ್ತೆ ಹೇಳಿದ್ದು, ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಡಿವೈಡ್ ಆಗಿ ಅಯಾನುಗಳಾಗುತ್ತೆ, ಧನ ಮತ್ತು ಋಣ ವಿದ್ಯುದಾವೇಶ ಇರುವ ಅಯಾನು. ಹಾಗಾಗಿ ಈ ಗುಣ ಇರೋದಕ್ಕೆ ವಿದ್ಯುತ್ ಶಕ್ತಿಯನ್ನ ಪಡಿಬಹುದು ಅದರಿಂದ. ನೆಕ್ಸ್ಟ್, ಸುಣ್ಣದ ನೀರು ಕ್ಲೋರಿನ್ ನೊಂದಿಗೆ ವರ್ತಿಸಿ ಏನ್ ಕೊಡುತ್ತೆ ಅಂತ. ಇದು ಅವಾಗ ಕೇಳಿರೋ ಕ್ವಶನ್ ಇದು. ಸುಣ್ಣದ ನೀರು ಅಂದ್ರೆ CO3ಗೆ Cl2 ಕೊಟ್ರೆ ಏನಾಗುತ್ತೆ ಹೇಳಿ, CaOH ಟ್ವೈಸ್ಗೆ Cl2 ನ ಕೊಟ್ರೆ CaOCl2 + H2O. ಸರಿನಾ? ಅಂದ್ರೆ ಬ್ಲೀಚಿಂಗ್ ಪೌಡರ್ ಸಿಗುತ್ತೆ ಅಂತ. ಮುಂದಿನ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ರೂಪ ಯಾವುದು ಅಂತ ಕೇಳಿದರೆ, ಹೆಮಿಹೈಡ್ರೇಟ್, CaSO4, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ. ಅಂದ್ರೆ ಅರ್ಧ H2O ಇದೆ, ಅರ್ಧ ನೀರಿನ ಅಂಶ ಇದೆ ಇದರಲ್ಲಿ. ಇದೇನು ಹೇಳಿ, ನಾವ್ ಅವಾಗ ನೋಡಿದ್ವಲ್ಲ ಜಿಪ್ಸಮ್ ಇದು. ಅರ್ಥ ಆಗ್ತಿದ್ಯಾ? ಜಿಪ್ಸಮು ಯಾವಾಗ ನಾನು ಹೀಟ್ ಮಾಡ್ತೀನಲ್ಲ, ಉಷ್ಣತೆಯನ್ನ ಕೊಡ್ತೀನಲ್ಲ, ಅವಾಗ ಏನಾಗುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗುತ್ತೆ. ಆಟಿಕೆ ಸಾಮಾನನ್ನು ಬಳಸ್ತೀವಿ ಅಲ್ವಾ? ಅಂದ್ರೆ ಯಾವಾಗ ಮೂಳೆ ಮುರಿದಿರುತ್ತೋ ಅದರ ಮೂಳೆಯನ್ನ ಸರಿ ಮಾಡಕ್ಕೆ ಅಂತ ಬಳಸ್ತೀವಿ ನಾವು. ಇನ್ನೊಂದು, ಕೆಲವಷ್ಟು ಕಟ್ಟಡಗಳಲ್ಲಿ ನಿರ್ಮಾಣದಲ್ಲಿ ಕೆಲವೊಂದ್ಸಲ ಬಳಸ್ತೀವಿ. ಈ ತರ ಅದರ ವೈವಿಧ್ಯಮಯ ಉಪಯೋಗಗಳಿದಾವೆ. ಸರಿನಾ? ರಾಸಾಯನಿಕ ಸೂತ್ರ ಯಾವುದು? CaSO4 H2O. ನೆಕ್ಸ್ಟ್, ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದ್ದಾರೆ. ಲ್ಯಾಕ್ಟಿಕ್ ಅಂತೂ ಅಲ್ಲ, ಸಿಟ್ರಿಕ್ ಅಲ್ಲ. ಆಕ್ಸಾಲಿಕ್ ಯಾವ್ದ್ರಲ್ಲಿ ಇದೆ ಹೇಳಿ? ಟೊಮ್ಯಾಟೋದಲ್ಲಿ ಇದೆ. ಯಾವುದು? ಟಾರ್ಟಾರಿಕ್ ಆಮ್ಲ. ಸರಿನಾ? ಹುಣಸೆ ಹಣ್ಣಿನಲ್ಲಿರೋದು. ನೆಕ್ಸ್ಟ್, ರೈತರು ಸೇರಿಸುವ ಮಣ್ಣಿನಲ್ಲಿ ಆಮ್ಲೀಯತೆ ಪರಿಣಾಮವನ್ನು ತಟಸ್ಥಗೊಳಿಸಲು ಯಾವುದನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಜಿಪ್ಸಮ್ ಅನ್ನ ಬಳಸ್ತಾರಾ? ಇಲ್ಲ. ಕಾಸ್ಟಿಕ್ ಸೋಡಾ ಬಳಸಕ್ಕಾಗುತ್ತಾ? ಅದು ಇಲ್ಲ. ಅಡಿಗೆ ಸೋಡಾ ಹಾಕ್ತಾರಾ? ಇಲ್ಲ. ಸುಟ್ಟ ಸುಣ್ಣ ಅಂತ ಬಳಸ್ತೀವಿ ಅಲ್ವಾ? ಸುಟ್ಟ ಸುಣ್ಣನ ಏನ್ ಮಾಡ್ತೀವಿ, ಬಳಸ್ತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ CaCO3 ನ ಬಳಸಿ ಏನ್ ಮಾಡ್ತೀವಿ ನಾವು, ಆಮ್ಲೀಯತೆಯನ್ನ ಕಡಿಮೆ ಮಾಡ್ತೀವಿ, ತಟಸ್ಥೀಕರಣಗೊಳಿಸ್ತೀವಿ ಅಂತ. ಈ ಆಮ್ಲೀಯತೆ ಯಾವಾಗ ನಾವು ಪ್ರತ್ಯಾಮ್ಲವನ್ನ ಬಳಸ್ಕೊಂಡು ಹೋಗ್ತೀವೋ, ಪ್ರತ್ಯಾಮ್ಲ ಏನ್ ಮಾಡುತ್ತೆ, ತಟಸ್ಥೀಕರಣಗೊಳಿಸುತ್ತೆ ಅಂತ. ತಟಸ್ಥೀಕರಣಗೊಳಿಸುತ್ತದೆ. ಅರ್ಥ ಆಯ್ತಾ? ಹಾಗಾದ್ರೆ ಇವೆಲ್ಲ ಏನು, ಬಹು ಆಯ್ಕೆಯ ಒಂದು ಅಂಕದ ಪ್ರಶ್ನೆಗಳು. ಈ ಒಂದು ಅಂಕದ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾನು ಎಲ್ಲದನ್ನ ಈ ಪಾಠದಲ್ಲಿ ಇರೋದನ್ನೆಲ್ಲ ಕವರ್ ಮಾಡಿದ್ದೀನಿ. ನೀವು ಇದನ್ನ ನೋಟ್ ಮಾಡ್ಕೊಂಡು, ಇದನ್ನ ಎಲ್ಲವನ್ನ ಬರ್ಕೊಂಡು, ಇದನ್ನ ನೀವು ಪರೀಕ್ಷೆಯಲ್ಲಿ ಇಂತಹ ಕ್ವಶನ್ಗಳನ್ನ ನೀವು ನೋಡ್ಬೋದು. ಸರಿನಾ? ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ತೆಗೆದಿರುವಂತದ್ದು. ಥ್ಯಾಂಕ್ ಯು.